ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಬ್ಯಾಂಕ್ ನಿಫ್ಟಿದು 5 ಮಿನಿಟ್ ಟೈಮ್ ಫ್ರೇಮ್ ಆಗಿರುತ್ತೆ. 5 ಪ್ರೊ ಮ್ಯಾಕ್ಸ್ ಸ್ಟ್ರಾಟಜಿ ಆಕ್ಟಿವೇಟ್ ಆಗಿದೆ. ಇಲ್ಲಿವರೆಗೂ ಎಸ್ಎಲ್ನ ಕೊಡೋಣ ಜಸ್ಟ್ 45 ಪಾಯಿಂಟ್ಸ್ 1:2 ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಪ್ರೀಮಿಯಮನ್ನು ಚಾಯ್ಸ್ ಮಾಡಿ ಇಟ್ಟಿದ್ದೀನಿ. 56,700 ಪುಟ್ ಆಗಿರುತ್ತೆ. ಸೊ ನಮ್ಮ ಎಂಟ್ರಿ ಇಲ್ಲಿ ಆಗಿದೆ. ಓಕೆ, ಸೊ 596ಗೆ ಎಂಟ್ರಿ ಇರುತ್ತೆ. ಸೊ ಎಸ್ ಎಲ್ ಇರುತ್ತೆ ನಮ್ಮದು 570. ಅಂದರೆ ಎಷ್ಟು ಪಾಯಿಂಟ್ ಎಸ್ ಎಲ್ ಬರ್ತಾ ಇದೆ ನೋಡ್ಬೋದು. 25 ಪಾಯಿಂಟ್ಸು ಸ್ಟಾಪ್ ಲಾಸ್ ಇದೆ. 50 ಪಾಯಿಂಟ್ಸು ಟಾರ್ಗೆಟು ಪ್ರೀಮಿಯಮಲ್ಲಿ. ನಮಗಿಲ್ಲಿ 45 ಪಾಯಿಂಟ್ಸು ಸ್ಪಾಟಲ್ಲಿ ಎಸ್ ಎಲ್ ಬಂದರೆ 100 ಪಾಯಿಂಟ್ಸು ಚಾರ್ಟಲ್ಲಿ ಸ್ಪಾಟಲ್ಲಿ ಅಂದರೆ ಬ್ಯಾಂಕ್ ನಿಫ್ಟಿ ಸ್ಪಾಟಲ್ಲಿ ಎಸ್ ಎಲ್ ಇರುತ್ತೆ. ನೋಡೋಣ ಯಾವ ಥರ ಬರುತ್ತೆ ಅಂತ. ಆಲ್ಮೋಸ್ಟು ಮಾರ್ಕೆಟು ಫ್ಲ್ಯಾಟ್ ಓಪನ್ ಆಯಿತು. ಜಸ್ಟ್ ಯಾವುದೇ ಥರ ಸ್ವಲ್ಪ ಗ್ಯಾಪ್ ಅಪ್ಪು, ಸ್ಲೈಟ್ಲಿ ಗ್ಯಾಪ್ ಅಪ್ ಓಪನ್ ಆಗಿ ಈ ಥರ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗಿದೆ. ಒಂದು ಚಾನಲ್ನ ಬ್ರೇಕೌಟ್ ಆಗಿದೆ. ಜೊತೆಗೇ 5 ಪ್ರೊ ಮ್ಯಾಕ್ಸ್ ಸ್ಟ್ರಾಟಜಿ ಆ್ಯಕ್ಟಿವೇಟ್ ಆಗಿದೆ. ಅಂದರೆ ಬಿಯರಿಸ್ ಹಲ್ದಿ ಕ್ಯಾಂಡಲ್ ಒಳಗಡೆ 5 ಕ್ರಾಸ್ ಆಯಿತು. ರಿಟ್ರೇಸಿಗೆ ಬಂತು ಚೆನ್ನಾಗಿ. ನಾನು ಎಂಟ್ರಿನ ತಗೊಂಡಿರ್ತೀನಿ. ಜಸ್ಟ್ ನೋಡ್ಬೋದು ಇಲ್ಲಿ ಆಲ್ಮೋಸ್ಟು ಯು ಕ್ಯಾನ್ ಸಿ ಜಸ್ಟು. ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಯಾವುದೇ ಥರ ಇಲ್ಲಿ ಎಂಟ್ರಿನ ತಗೊಂಡಿರಲ್ಲ. ಸೊ ನಿಫ್ಟಿನಲ್ಲಿ ಆಲ್ರೆಡಿ ನಾನು ಸ್ಕ್ಯಾಲ್ಪು ಟ್ರೇಡ್ ಮಾಡಿರ್ತೀನಿ. ಸ್ಕ್ಯಾಲ್ಪಿಂಗ್ ಮಾಡಿ ಸೊ 2595 ರುಪೀಸ್ ನನಗೆ ಪ್ರಾಫಿಟ್ ಆಗಿರುತ್ತೆ ಫಸ್ಟ್ ಟ್ರೇಡಲ್ಲಿ ನನಗೆ. ಸೊ 1:1 ಬಂದರೆ ಸೆಕೆಂಡ್ ಟ್ರೇಡಲ್ಲಿ 1:1 ನಾನು ಕ್ಯಾಪ್ಚರ್ ಮಾಡಿರ್ತೀನಿ 2 ಟ್ರೇಡಲ್ಲಿ. ಓಕೆ, ಸೊ ನನಗೆ ಓವರಾಲು 2595 ರುಪೀಸ್ ಪ್ರಾಫಿಟ್ ಆಲ್ರೆಡಿ ಬಂದಿದೆ. ಸೊ ಅದಕ್ಕೋಸ್ಕರ ನಾನು ಥರ್ಡ್ ಟ್ರೇಡ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಅದಕ್ಕೆ ಇಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಜಸ್ಟ್ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಪ್ಯಾಟರ್ನ್ ಬಂದಾಗ ಟ್ರೇಡ್ ಮಾಡಬೇಕು ಅಂತ. ಜಸ್ಟ್ ನೋಡ್ಬೋದು. ಆಲ್ಮೋಸ್ಟ್ ಇಲ್ಲಿ ಪ್ರೀಮಿಯಮಲ್ಲಿ ಯಾವುದೇ ಥರ ಮೂಮೆಂಟ್ ಬರ್ತಾ ಇಲ್ಲ. ಸಡನ್ನಾಗಿ ಫಾಲ್ ಆದರೆ ಬರೋ ಚಾನ್ಸಸ್ ಇದೆ. ಬ್ಯಾಂಕ್ ನಿಫ್ಟಿ ಫಾಲ್ ಆಗೋ ಚಾನ್ಸಸ್ ಎಲ್ಲ ಇದೆ. ಯಾಕಂದರೆ ಸ್ವಲ್ಪ ಮಾರ್ಕೆಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಅಂದರೆ, ನಿನ್ನೆ ಈ ಥರ ಕಂಟಿನ್ಯೂ ಫಾಲ್ ಆಗಿದೆ. ಸೊ ಈ ಥರ ಮೇಲ್ಗಡೆ ಹೋಯಿತು. ಸೊ ಹಿಂಗೆ ಫಾಲ್ ಆಯಿತು ಮತ್ತು ಮೇಲ್ಗಡೆ ಹೋಯಿತು. ಈ ಹೈನ ಕ್ರಾಸ್ ಮಾಡಿಲ್ಲ. ಸೊ ಕ್ರಾಸ್ ಮಾಡಿದರೆ ಮೇಲ್ಗಡೆ ಹೋಗ್ತಾಯಿತ್ತು. ಅಂದರೆ ಲೋವರ್ ಲೋ ಫಾರ್ಮೇಷನಲ್ಲಿದೆ ಮಾರ್ಕೆಟು. ಈ ಥರ ಬಂದರೆ ಚೆನ್ನಾಗಿ ಫಾಲ್ ಆಗೋ ಚಾನ್ಸಸ್ ಇದೆ. ಸಪೋಸ್ ಏನಾದರೂ ಮಾರ್ಕೆಟ್ ರಿವರ್ಸಲ್ ತೊಗೊಂಡ್ರೆ ಎಸ್ ಎಲ್ ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ನೋಡೋಣ. ಅದಕ್ಕೋಸ್ಕರ ನಾನು 2 ಟ್ರೇಡ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ನನಗೆ 1:1 ಟಾರ್ಗೆಟನ್ನು ಬುಕ್ ಮಾಡಿರ್ತೀನಿ 2 ಟ್ರೇಡು. ಸೊ ಫ್ರೈಡೇ ಆಗಿರುತ್ತೆ, ಅದಕ್ಕೋಸ್ಕರ ಸೈಡ್ವೇ ಇರುತ್ತೆ ಮಾರ್ಕೆಟ್ ಅಂತ ನನಗೆ ಗೊತ್ತಿತ್ತು. ಅದಕ್ಕೋಸ್ಕರ ನಾನು ಯಾವುದೇ ಥರ ರಿಸ್ಕನ್ನು ತಗೊಳ್ಳಿಲ್ಲ. ಸೊ ನಿಫ್ಟಿನಲ್ಲಿ ನನಗೆ ಇಲ್ಲಿ ಎಂಟ್ರಿ ಸಿಕ್ಕಿರುತ್ತೆ. ನಿಫ್ಟಿನಲ್ಲಿ 1:1 ಅಂದರೆ ಈ ಏರಿಯಾದಲ್ಲಿ, ಅಂದರೆ 5 ಇಲ್ಲಿ ಕ್ರಾಸ್ ಆಯಿತು ಈ ಹೆಲ್ದಿ ಕ್ಯಾಂಡಲ್ಗೆ. ಸೊ ಇಲ್ಲಿಂದ ಇಲ್ಲಿವರೆಗೂ 1:1 ಟಾರ್ಗೆಟನ್ನು ನಾನು ಬುಕ್ ಮಾಡಿರ್ತೀನಿ. ಅಂದರೆ ಇಲ್ಲಿವರೆಗೂ ಎಸ್ ಎಲ್ ಇತ್ತು, ಇಲ್ಲಿವರೆಗೂ ನಾನು ಟಾರ್ಗೆಟನ್ನು ಬುಕ್ ಮಾಡಿರ್ತೀನಿ. ನಾನು ಪ್ರೀಮಿಯಮಲ್ಲಿ 20 ಪಾಯಿಂಟ್ಸನ್ನು ಕ್ಯಾಪ್ಚರ್ ಮಾಡಿರ್ತೀನಿ. ಇಲ್ಲಿ ಎಂಟ್ರಿ ಆಗಿ ಇಲ್ಲಿವರೆಗೂ ಅಂದರೆ 1:1ವರೆಗೂ ನಾನು ಟಾರ್ಗೆಟನ್ನು ಬುಕ್ ಮಾಡ್ತೀನಿ. ಯಾಕಂದರೆ ಈ ಕ್ಯಾಂಡಲ್ಲು ಸೊ ಇಷ್ಟು ಕೆಳಗಡೆ ಮಾರ್ಕೆಟು ಹೋಗಲ್ಲ ಇಮಿಡಿಯೇಟಾಗಿ. ಯಾವುದೇ ಥರ ಸ್ಟ್ರಾಂಗ್ ಪ್ಯಾಟರ್ನ್ ಇದ್ದರೂ ಮಾರ್ಕೆಟ್ ಅಷ್ಟು ಈಸಿಯಾಗಿ ಫಾಲ್ ಆಗಲ್ಲ. ನೋಡ್ಬೋದು ಇಲ್ಲಿ ಎಷ್ಟು ತುಂಬ ಚೆನ್ನಾಗಿರುವಂಥ ಒಂದು ಸ್ಟ್ರಾಂಗ್ ಪ್ಯಾಟರ್ನ್ ಇದೆ. ನೋಡ್ಬೋದು ಇದರ ಕೆಳಗಡೆ ಬಂದು ಈ ಥರ ನೋಡಿ, ಇಲ್ಲಿ ಹೆಡ್ ಆ್ಯಂಡ್ ಶೋಲ್ಡರ್ ಥರ ಪ್ಯಾಟರ್ನ್ ಇದೆ. ಸೊ ಕಪ್ ಆ್ಯಂಡ್ ಹ್ಯಾಂಡಲ್ ಅಂದ್ಕೊಳ್ಳಿ, ಹೆಡ್ ಆ್ಯಂಡ್ ಶೋಲ್ಡರ್ ಅಂದ್ಕೊಳ್ಳಿ. ಸ್ಟ್ರಾಂಗ್ ಕ್ಯಾಂಡಲಿಂದ ಬ್ರೇಕ್ ಆಯಿತು. ಬಟ್ ಇಲ್ಲಿ ನೋಡಿ ಈ ಸಪೋರ್ಟಿಂದ ಮಾರ್ಕೆಟು ಮೇಲ್ಗಡೆ ಹೋಗುತ್ತೆ, ಇಲ್ಲ ಸೈಡ್ ವೇ ಟ್ರ್ಯಾಪ್ ಆಗುತ್ತೆ. ಯಾಕಂದರೆ ಇಲ್ಲಿ ಇಷ್ಟು ಜನ ಇವರೆಲ್ಲ ಬೈಯರ್ಸ್ ಇರ್ತಾರೆ. ಇವ್ರನ್ನ ಟ್ರ್ಯಾಪ್ ಮಾಡೋದಕ್ಕೆ ಮಾರ್ಕೆಟು ಅಷ್ಟು ಈಸಿ ಇರಲ್ಲ, ಇಷ್ಟು ಟ್ರ್ಯಾಪ್ ಮಾಡೋದು. ಯಾಕಂದರೆ ಬುಲ್ಲಿಶ್ ಟ್ರೆಂಡಲ್ಲಿದೆ ಮಾರ್ಕೆಟ್. ಆಲ್ಮೋಸ್ಟು ನೋಡ್ಬೋದು ಈಗ ಒಂದು 4 ದಿನ ಆಯಿತು ಫಾಲ್ ಆಗ್ತಾಯಿದೆ. ಬಟ್ ಇಲ್ಲಿ ಹಿಂದ್ಗಡೆ ನೀವು ಚಾರ್ಟಲ್ಲಿ ಹೋಗಿ ನೋಡಿದ್ರೆ ತುಂಬಾ ಚೆನ್ನಾಗಿ ಮೇಲ್ಗಡೆ ಬಂದಿದೆ. ಸೊ ಇಷ್ಟೆಲ್ಲ ಬೈ ಮಾಡ್ಕೊಂಡು ಬಂದಿದೆ ಮಾರ್ಕೆಟು. ನೋಡಿ ಇಲ್ಲಿ ಇಷ್ಟೆಲ್ಲ ಬೈ ಮಾಡ್ಕೊಂಡು ಬಂದಿದೆ. ಸೊ ಇಮಿಡಿಯೇಟಾಗಿ ಈ ಥರ ಸೆಲ್ ಆಫ್ ಆಗೋಕ್ಕೆ ಮಾರ್ಕೆಟು ಇಂಟ್ರೆಸ್ಟೆಡ್ ಇರಲ್ಲ. ಅದಕ್ಕೋಸ್ಕರ ಇಲ್ಲಿ ಯಾರು ಸೆಲ್ ಮಾಡೋಕ್ಕೆ ಹೋಗ್ತಾರೆ ರಿಟೇಲರ್ಸು, ಅವರನ್ನು ಟ್ರ್ಯಾಪ್ ಮಾಡಿ ಮಾರ್ಕೆಟ್ ಸೈಡ್ವೇ ಇರುತ್ತೆ, ಇಲ್ಲ ಅಂತಂದರೆ ಮೇಲ್ಗಡೆ ಹೋಗುತ್ತೆ. ಫಾಲ್ ಆಗಬೇಕು ಅಂತಂದರೆ ಸ್ವಲ್ಪ ಈ ರಿಟೇಲರ್ಸ್ ಎಲ್ಲರನ್ನೂ ಟ್ರ್ಯಾಪ್ ಮಾಡಿ ಮತ್ತೆ ಫಾಲ್ ಆಗುತ್ತೆ ಈ ಥರ ಪ್ಯಾಟರ್ನನ್ನು ಮಾಡಿಕೊಂಡು. ಸೊ ಅದಕ್ಕೆ ನಾವು ಚಾರ್ಟನ್ನು ಗಮನವಿಟ್ಟು ನೋಡಬೇಕಾಗತ್ತೆ ಅಕಾರ್ಡಿಂಗ್ ಟು. ಅದಕ್ಕೋಸ್ಕರ ಪ್ರೈಸ್ ಆಕ್ಷನ್ ಮೇಲೆ ತುಂಬಾ ನಾವು ಪ್ರಾಪರಾಗಿ ವರ್ಕ್ ಮಾಡಬೇಕಾಗತ್ತೆ. ಆವಾಗ ಮಾತ್ರ ನಮಗಿಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಪ್ರಾಫಿಟನ್ನು ಮಾಡೋದಕ್ಕೆ ಆಗೋದು. ಇಲ್ಲಿ ಚಾನಲ್ ನೋಡ್ಬೋದು, ಒಂದು ಪ್ಯಾರಲಲ್ ಚಾನಲ್ ಥರ ಪ್ಯಾಟರ್ನ್ ಇತ್ತು. ಸೊ ಈ ಚಾನಲ್ಲು ಬ್ರೇಕ್ ಆಯಿತು. ಓಕೆ, ತುಂಬ ಸಣ್ಣದಾಗಿರುವಂಥ ಒಂದು ಚಾನಲು ಸ್ಟ್ರಾಂಗ್ ಬೇರಿಸ್ ಕ್ಯಾಂಡಲಿಂದ ಬ್ರೇಕ್ ಆಯಿತು. ಜೊತೆಗೇ 5 ಕೂಡ ಕ್ರಾಸ್ ಆಯಿತು. ಈ ಥರ ಅಲರ್ಟ್ ಕ್ಯಾಂಡಲ್ಗೆ ಸ್ವಲ್ಪ ಟಚ್ ಆಗಿ 5 ಕ್ರಾಸ್ ಆಯಿತು. ರಿಟ್ರೇಸ್ಟಿಗೆ ಬಂತು, ಎಂಟ್ರಿ ತೊಗೊಂಡಿದ್ದೀನಿ. ಸೊ ಎಂಟ್ರಿ ಯಾವುದೇ ಥರ ತೊಗೊಂಡಿಲ್ಲ, ಜಸ್ಟ್ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ 25 ಪಾಯಿಂಟ್ಸು ಸ್ಟಾಪ್ ಲಾಸ್, ಅಂದರೆ 35 ಇದೆ ಲಾಟ್ ಸೈಜು. ಜಸ್ಟ್ ನೋಡ್ಬೋದು 35 ಲಾಟ್ ಸೈಜು. 25 ಪಾಯಿಂಟ್ ಅಂದರೆ 875 ರುಪೀಸ್ ರಿಸ್ಕ್ ಇರುತ್ತೆ. ಆಲ್ಮೋಸ್ಟ್ ನಮಗಿಲ್ಲಿ 1800ವರೆಗೂ ಪ್ರಾಫಿಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಇದೇ ಥರ ಬಂದರೆ. ಮತ್ತು ಇದೇನಾದ್ರು ಸಪೋಸ್ ಏನಾದರೂ ಮೇಲ್ಗಡೆ ರಿವರ್ಸಲ್ ಆಗಿ ಕ್ಲೋಸ್ ಆಯಿತು ಅಂದರೆ ಈ ಕ್ಯಾಂಡಲ್ ಮೇಲ್ಗಡೆ ಕ್ಲೋಸ್ ಆಯಿತು ಅಂದರೆ ನಮ್ಮದಿಲ್ಲಿ ಎಸ್ ಎಲ್ ಹೋಗುತ್ತೆ. ಮಾರ್ಕೆಟು ಈ ಥರ
ಕಪ್ ಆ್ಯಂಡ್ ಹ್ಯಾಂಡಲ್ ತೊಗೊಂಡು ಮೇಲ್ಗಡೆ ಹೋಗುತ್ತೆ. ಸೊ ಎಂಟ್ರಿ ತಗೊಳ್ಳೋದಕ್ಕೆ ಮುಂಚೆನೇ ಬಿಫೋರ್ ನಾವು ಥಿಂಕ್ ಮಾಡಬೇಕಾಗತ್ತೆ. ಅಂದರೆ ಇಲ್ಲಿ ರಿಜೆಕ್ಷನ್ ಇದೆ, ಈ ಥರ ಇಂಟ್ರಾಡೇ ರಿಜೆಕ್ಷನ್ ಇದೆ ಮೇಲ್ಗಡೆ, ಅದನ್ನು ಫೇಸ್ ಮಾಡಿ ಮಾರ್ಕೆಟು ಫಾಲ್ ಆಯಿತು. ಅಂದರೆ ಇಂಟ್ರಾಡೇ ಇಲ್ಲಿ ಸೆಲ್ಲರ್ಸ್ ಇದ್ದೇ ಇರ್ತಾರೆ, ಕಾಮನ್ನಾಗಿ ಇಲ್ಲಿ ಸೆಲ್ ಮಾಡ್ತಾರೆ, ಇಲ್ಲಿವರೆಗೆ ತೊಗೊಂಬಂದಿರೋ ಮಾರ್ಕೆಟು. ಸೊ ಸ್ಲೋ ಆಗಿ ಬೈಯರ್ಸು ಸ್ಟ್ರಾಂಗ್ ಆಗ್ತಾ ಬಂದರು. ಇಲ್ಲಿ ಮತ್ತೆ ಸೆಲ್ ಮಾಡಿದ್ದಾರೆ, ಅಂದರೆ ಇವ್ರು ಇರ್ತಾರಲ್ಲ ಇವ್ರು ಮತ್ತೆ ಸೆಲ್ ಮಾಡಿಬಿಟ್ರು, ಸೆಲ್ಲರ್ಸು ಫ್ರೆಶ್ ಸೆಲ್ಲರ್ಸ್ ಆ್ಯಡ್ ಆದರು. ಯಾಕಂದರೆ ಈ ಸೆಲ್ಲರ್ಸ್ನ ನೋಡ್ಕೊಂಡು ಇವ್ರು ಆಲ್ರೆಡಿ ಇಲ್ಲಿವರೆಗೂ ತೊಗೊಂಡು ಬಂದಿದ್ದಾರೆ ಮಾರ್ಕೆಟ್ನ, ಬೈಯರ್ಸ್ ಮತ್ತು ಇಲ್ಲಿವರೆಗೆ ತೊಗೊಂಬಂದಿದ್ದಾರೆ. ಈ ಸೆಲ್ಲರ್ಸ್ ಏನು ಮಾಡ್ತಾರೆ, ಇಮಿಡಿಯೇಟಾಗಿ ಮಾರ್ಕೆಟ್ನ ಸೆಲ್ ಆಫ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವ್ರು ಸೆಲ್ ಮಾಡ್ತಾಯಿದ್ದಾರೆ ನೋಡಿ. ಈಗ ಸೆಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರೀಮಿಯಮ್ಮು ಮೇಲ್ಗಡೆ ಹೋಗ್ತಾ ಇದೆ. 595 ಬೈ ಮಾಡಿರೋ ಪ್ರೀಮಿಯಮ್ಮು 600 to 600ವರೆಗೂ ಹೋಗಿದೆ. ಓಕೆ, ಇದೇ ಥರ ಫಾಲ್ ಕಂಟಿನ್ಯೂ ಆದರೆ ಸ್ಪೀಡಾಗಿ ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ಡಿಕೆ ಆಗೋ ಚಾನ್ಸಸ್ ಇರುತ್ತೆ. ನೋ ಪ್ರಾಬ್ಲಮ್ಮು, ಪ್ರೀಮಿಯಮ್ ಡಿಕೆ ಇದ್ದೇ ಇರುತ್ತೆ. ಈಗ ನೋಡ್ಬೋದು ಪ್ರೀಮಿಯಮಲ್ಲಿ ಮತ್ತೆ ನಮಗೆ ಸ್ವಲ್ಪ ಗ್ರೀನಲ್ಲಿ ಕಾಣಿಸ್ತಾ ಇದೆ. ಓಕೆ, ನಿಫ್ಟಿ ಕೂಡ ಒಂದು ಸೈಡ್ ವೇ ಮೂಮೆಂಟ್ ಬರ್ತಾ ಇದೆ. ನಿನ್ನೆ ಇಲ್ಲಿ ಆಲ್ಮೋಸ್ಟ್ ನಮಗೆ 5 ಆ್ಯಕ್ಟಿವೇಟ್ ಆಗಿತ್ತು. 1:1 ಕ್ಯಾಪ್ಚರ್ ಮಾಡಿರ್ತೀನಿ ನಾನು ಜಸ್ಟ್ ಇಲ್ಲಿ. ಓಕೆ, ಈ ಕ್ಯಾಂಡಲ್ಗೆ 5 ಇಲ್ಲಿ ಎಂಟ್ರಿ ತೊಗೊಂಡು 1:1 ಎಕ್ಸ್ಪೈರಿ ಆಗಿರೋದ್ರಿಂದ, ಯಾಕಂದರೆ ಇಲ್ಲಿ ಲೋ ಬೇರೆ ಇತ್ತು, ಎಸ್ಟರ್ಡೇ ಲೋ ಇರೋದ್ರಿಂದ ಇನ್ನು ಬ್ರೇಕ್ ಮಾಡ್ತು. ಜಸ್ಟ್ 1:1 ಸ್ಕ್ಯಾಲ್ಪ್ ಟ್ರೇಡನ್ನು ಮಾಡಿಕೊಂಡು ನಾನು ಪ್ರಾಫಿಟನ್ನು ಬುಕ್ ಮಾಡಿರ್ತೀನಿ. ಓಕೆ, 1:1 ಬುಕ್ ಆಗಿರುತ್ತೆ. ಇಲ್ಲಿ ಪ್ರಾಫಿಟನ್ನು ಬುಕ್ ಮಾಡ್ಕೊಂಡು ನಾನು ಎಕ್ಸಿಟ್ ಆಗಿಬಿಡ್ತೀನಿ. 1:2 ಕೂಡೋದಕ್ಕೆ ನನಗಿಲ್ಲಿ ಕಷ್ಟ ಆಯಿತು, ಯಾಕಂದರೆ ಈ ಲೋವರೆಗೂ ಬರಬೇಕಿತ್ತು ಮಾರ್ಕೆಟು. ಬಟ್ ಏನಾಗುತ್ತೆ, ಸಮ್ಟೈಮ್ಸು ಆ ಥರ ನಾವು ಎಕ್ಸ್ಪೆಕ್ಟ್ ಮಾಡಿರೋ ಥರ ಬರೋಲ್ಲ. ಜಾಸ್ತಿ ಪ್ರಾಫಿಟನ್ನು ತೋರಿಸಿ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ನೋಡ್ಬೋದು, ಈ ಥರ ಇಲ್ಲಿ ಟ್ರೇಡನ್ನು ತೊಗೊಂಡಿರ್ತೇನೆ ನಾನು ನಿನ್ನೆ. ಈ ಥರ ಈ ಕನ್ಸಾಲಿಡೇಷನ್ ಇದೆಯಲ್ಲ, ಈ ಕನ್ಸಾಲಿಡೇಷನ್ನು ಕೂಡ ಇದು ಒಂದೇ ಕ್ಯಾಂಡಲ್ಲು ಬ್ರೇಕ್ ಮಾಡಿತು. ಒಂದೇ ಕ್ಯಾಂಡಲ್ಲು ಬ್ರೇಕ್ ಮಾಡಿದರೆ ರಿಟ್ರೇಸಿಗೆ ಎಂಟ್ರಿ ತೊಗೊಂಡು ಇಲ್ಲಿ 1:1ಗೆ ನಾನು ಟಾರ್ಗೆಟನ್ನು ಬುಕ್ ಮಾಡ್ತೀನಿ. ಜಸ್ಟ್ 1:1 ಸ್ಕ್ಯಾಲ್ಪ್ ಟ್ರೇಡ್ ಆಗಿರುತ್ತೆ. ಆಲ್ಮೋಸ್ಟ್ ನನಗೆ 2400-2500 ರುಪೀಸ್ ಪ್ರಾಫಿಟಿಂದ ನಾನು ಇಲ್ಲಿ ಕ್ಲೋಸ್ ಮಾಡಿರ್ತೀನಿ ಟ್ರೇಡನ್ನು. ಅದಾದಮೇಲೆ ಯಾವುದೇ ಥರ ಪ್ರಾಪರಾಗಿ ಟ್ರೇಡ್ ಬರೋಲ್ಲ. ಸೊ ಇಲ್ಲಿ ನೋಡ್ಬೋದು ಆಲ್ಮೋಸ್ಟು ಇಲ್ಲಿ 5 ಕ್ರಾಸ್ ಆಯಿತು, ಮಾರ್ಕೆಟ್ ಫಾಲ್ ಆಯಿತು. ಬಟ್ SL ಎಷ್ಟು ದೊಡ್ಡದು ಬರ್ತಾಯಿತ್ತು ಅಂದರೆ ಅಷ್ಟು ದೊಡ್ಡದು SLನ್ನು ಕೊಟ್ಟಿದ್ರೆ ನಾವು ಎಕ್ಸ್ಪೈರಿನಲ್ಲಿ ಸಸ್ಟೈನ್ ಆಗೋದಕ್ಕೆ ಕಷ್ಟ. ಯಾಕಂದರೆ ಮಾರ್ಕೆಟ್ ರಿವರ್ಸಲ್ ಆದರೆ 62 ಪಾಯಿಂಟ್ ಸ್ಟಾಪ್ ಲಾಸನ್ನು ಹಾಕಿದ್ದಿದ್ರೆ ಪ್ರೀಮಿಯಮಲ್ಲಿ ನಮಗೆ 62.50+ ಕೊಡಬೇಕಾಗಿತ್ತು. ಮಾರ್ಕೆಟ್ ಏನೋ 1:2 ಟಾರ್ಗೆಟನ್ನು ಕೊಟ್ಟಿದೆ. ಎಕ್ಸ್ಪೈರಿ ಆಗೋದ್ರಿಂದ ನಮಗಿಲ್ಲಿ ಆಲ್ಮೋಸ್ಟು 100 ಪಾಯಿಂಟ್ಸು ಫಾಲ್ ಆಗಿರುತ್ತೆ ಪ್ರೀಮಿಯಮಲ್ಲಿ. 100 ಪಾಯಿಂಟ್ಸು ಪ್ರೀಮಿಯಮ್ ರೈಸ್ ಆಗಿರುತ್ತೆ. 100 ಪಾಯಿಂಟ್ಸ್ ಇಲ್ಲಿ 60 ಪಾಯಿಂಟ್ ಫಾಲ್ ಆಗಿದೆ ಮಾರ್ಕೆಟ್ ಅಂದಾಗ. ಸೊ 120 ಪಾಯಿಂಟ್ಸು ಫಾಲ್ ಆಗಿದೆ ಮಾರ್ಕೆಟು ಅಂದಾಗ ನಮಗಿಲ್ಲಿ ಪ್ರೀಮಿಯಮ್ಮು ಆಲ್ಮೋಸ್ಟು 100 ಪಾಯಿಂಟು ರೈಸ್ ಆಗಿರುತ್ತೆ. ಬಟ್ ಇಲ್ಲಿ SL ನೋಡಿಲ್ಲ, ಆಲ್ಮೋಸ್ಟ್ 62 ಪಾಯಿಂಟ್ಸ್ 30-40 ಪಾಯಿಂಟ್ಸ್ವರೆಗೂ SL ಬಂದಿದ್ದರೆ ಅಥವಾ ರಿಟ್ರೇಸಿಗೆ ಬಂದಿದ್ದರೆ ಈ ಥರ ಎಂಟ್ರಿನ ನಾವು ತೊಗೋಬೋದಾಗಿತ್ತು. ಅಂದರೆ ಇಲ್ಲಿವರೆಗೂ ನಾವು ಟಾರ್ಗೆಟನ್ನು ಕ್ಯಾಪ್ಚರ್ ಮಾಡ್ಬೋದಾಗಿತ್ತು ಈ ಏರಿಯಾವರೆಗೂ. ಓಕೆ, ಬೇರೆ ಕನ್ಸಾಲಿಡೇಷನ್ ಬೇರೆ ಇದೆ. ಕನ್ಸಾಲಿಡೇಷನ್ನ ಬ್ರೇಕ್ ಇಲ್ಲಿ ಕೆಳಗಡೆ ಇಮಿಡಿಯೇಟ್ ಕನ್ಸಾಲಿಡೇಷನ್ ಇದೆ. ಈ ರಿವರ್ಸಲ್ ಬಂದಿದ್ದರೆ ಕಷ್ಟ ಆಗ್ತಾಯಿತ್ತು. ಸೊ ಓಕೆ, ಈಗ ಬ್ಯಾಂಕ್ ನಿಫ್ಟಿನಲ್ಲಿ ನೋಡೋಣ. ಓಕೆ, ನೋಡ್ಬೋದು ಈಗ ಆಲ್ಮೋಸ್ಟು ಬ್ಯಾಂಕ್ ನಿಫ್ಟಿನಲ್ಲಿ ಈ ಟ್ರೇಡನ್ನು ನಾವು ತೊಗೊಂಡಿದ್ರು ನಮಗಿಲ್ಲಿ ಆಲ್ಮೋಸ್ಟು ಎಷ್ಟು ಪಾಯಿಂಟ್ ಬರ್ತಾಯಿತ್ತು ಈಗ ನೋಡಿ, 21 ಪಾಯಿಂಟ್ಸ್ ನಮಗಿಲ್ಲಿ ಟಾರ್ಗೆಟ್ ಬರ್ತಾಯಿತ್ತು. ಓಕೆ, ಇದೇ ಥರ ಪ್ರೈಸ್ ಆಕ್ಷನ್ ಬೇಸ್ ಮೇಲೆ ಟ್ರೇಡನ್ನು ಮಾಡಬೇಕು. ಅಕಾರ್ಡಿಂಗ್ ಟು ಟ್ರೇಡ್ ತಗೊಳ್ಳೋದಕ್ಕೆ ಮುಂಚೆನೇ ಬಿಫೋರ್ ಯು ಶುಡ್ ಹ್ಯಾವ್ ಟು ಬಿ ಕ್ಯಾಲ್ಕುಲೇಟೆಡ್ ರಿಸ್ಕನ್ನು ತಗೋಬೇಕಾಗತ್ತೆ. ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂದರೆ ಏನು ಅಂತ ನೀವು ಕ್ವಶನ್ ಮಾಡ್ಬೋದು. ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತಂದರೆ ಎಂಟ್ರಿ ತಗೊಳ್ಳೋದಕ್ಕಿಂತ ಮುಂಚೆ ನಾನು ಎಷ್ಟು ಸ್ಟಾಪ್ ಲಾಸನ್ನು ಕೊಡಬೇಕು ಅನ್ನೋದು ಡಿಸೈಡ್ ಆಗಿರಬೇಕು. ಅದಕ್ಕಿಂತ ಜಾಸ್ತಿ ನೀವು ಸ್ಟಾಪ್ ಲಾಸನ್ನು ಕೊಡೋ ಹಾಗಿಲ್ಲ. ಓಕೆ, ನೋಡಿಲ್ಲ ಆಲ್ಮೋಸ್ಟ್ ಒಂದೇ ಕ್ಯಾಂಡಲಲ್ಲಿ 1:1ವರೆಗೂ ಬರ್ತಾಯಿದೆ ಟಾರ್ಗೆಟು. ಓಕೆ, 20 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇದೆ, 25 ಪಾಯಿಂಟ್ಸ್. 1:1 ಇಲ್ಲಿದೆ 25. ಓಕೆ, ಇಲ್ಲಿ 1:1 ಇದೆ. ಓಕೆ, ಇಲ್ಲಿ 1:1 ಬಂದಿದೆ. ಆಲ್ಮೋಸ್ಟು 1:1ಗೆ ನಿಯರ್ ಬರ್ತಾ ಇದೆ. ಸೊ 1:1 ಸ್ಕ್ಯಾಲ್ಪ್ ಯಾರು ಮಾಡ್ತಾ ಇರ್ತಾರೆ 1:1ಗೆ ಈಸಿಯಾಗಿ ಬುಕ್ಕನ್ನು ಮಾಡ್ಬೋದು. ಸ್ಕ್ಯಾಲ್ಪ್ ಮಾಡಿದ ತಕ್ಷಣವೇ ಈಸಿಯಾಗಿ ನಮಗೆ 1:1 ಬಂದ ತಕ್ಷಣ ಬುಕ್ ಮಾಡ್ಬೋದು ಪ್ರಾಫಿಟನ್ನು. ಓಕೆ, ನೋಡಿ ಈಗ ಆಲ್ಮೋಸ್ಟು ಚೆನ್ನಾಗಿ ಫಾಲ್ ಆಗ್ತಾಯಿದೆ. ಜೊತೆಗೆ ನಿಫ್ಟಿ ಕೂಡ ಫಾಲ್ ಆಗ್ತಾಯಿದೆ. ಒಂದು ವಿಷಯನ ಗಮನಿಸ್ಬೋದು ಇಲ್ಲಿ. ಓಕೆ, ನಾನು ಹೇಳಿದ್ದೆ ಸೊ ಟ್ರ್ಯಾಪ್ ಮಾಡುತ್ತೆ ಅಂತ ರಿಟೇಲರ್ಸ್ನ. ಇಮಿಡಿಯೇಟಾಗಿ ಈ ಥರ ಸೆಲ್ ಮಾಡಿದರೆ, ಇಲ್ಲಿ ಸೆಲ್ ಮಾಡಿರ್ತಾರಲ್ಲ ಇವ್ರನ್ನೆಲ್ಲ ಟ್ರ್ಯಾಪ್ ಮಾಡುತ್ತೆ ಮಾರ್ಕೆಟು. ಆಮೇಲೆ ಸೆಲ್ ಆಫ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಯಾಕಂದರೆ ವೇಟ್ ಮಾಡಬೇಕು. ನಾವು ರಿಟೇಲರ್ಸ್ ಇಲ್ಲಿವರೆಗೂ ವೇಟ್ ಮಾಡಲ್ಲ ಮಾರ್ಕೆಟಲ್ಲಿ. ಈ ಥರ ಪ್ಯಾಟರ್ನ್ ಬಂದಿದೆ, ನಾನು ಪ್ರೈಸ್ ಆಕ್ಷನ್ ಕಲ್ತ್ಬಿಟ್ಟಿದ್ದೀನಿ, ಈ ಥರ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಇದೆ. ಸೊ ಕಪ್ ಆ್ಯಂಡ್ ಹ್ಯಾಂಡಲ್ ತೊಗೊಳ್ಳಿ, ಇಲ್ಲಿ ಬ್ರೇಕ್ ಆಯಿತು, ಸ್ಟ್ರಾಂಗ್ ಕ್ಯಾಂಡಲ್ ಬ್ರೇಕ್ ಆಗಿದೆ. ಇಲ್ಲೆಲ್ಲ ಹಿಂದೆಲ್ಲ ನೋಡೋಕೆ ಹೋಗಂಗಿಲ್ಲ ನಾವು. ಈ ಏರಿಯಾ ಯಾವ ಥರ ಸ್ಟ್ರಾಂಗ್ ಇದೆ ಅನ್ನೋದು ನಮ್ಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಇಮಿಡಿಯೇಟಾಗಿ ನಾವು ಇಲ್ಲಿ ಏನು ಮಾಡ್ತೀವಿ, ಸೆಲ್ ಮಾಡಿಬಿಡ್ತೀವಿ. ಇಲ್ಲಿ ಸೆಲ್ ಮಾಡಿಬಿಡ್ತೀವಿ.
ನಾವು ಸ್ಟಾಪ್ ಲಾಸನ್ನು ಎಲ್ಲಿವರೆಗೂ ಹಾಕಿರ್ತೀವಿ ಇಲ್ಲಿವರೆಗೂ ಸ್ಟಾಪ್ ಲಾಸನ್ನು ಕೊಡೋದಕ್ಕಾಗಲ್ಲ ರಿಟೇಲರ್ಸು, ಯಾಕಂದರೆ ಅಷ್ಟು ದೊಡ್ಡ ಸ್ಟಾಪ್ ಲಾಸ್ ಕೊಟ್ಟರೆ ಪ್ರೀಮಿಯಮಲ್ಲಿ ನಮಗೆ 40-50 ಪಾಯಿಂಟ್ಸ್ವರೆಗೂ ಸ್ಟಾಪ್ ಲಾಸ್ ಇರುತ್ತೆ. ಒಂದು ಲಾಟಿಂದ ನೀವು 4000 5000 ಸ್ಟಾಪ್ ಲಾಸನ್ನು ಕೊಡೋದಕ್ಕೆ ಚಾನ್ಸ್ ಇಲ್ಲ. ನೋಡಿ ಆಲ್ಮೋಸ್ಟ್ ಬ್ಯಾಂಕ್ ನಿಫ್ಟಿ 1:1 ಟಾರ್ಗೆಟ್ ಹಿಟ್ ಆಗಿದೆ. ಓಕೆ, ಇಲ್ಲಿ ಆಲ್ಮೋಸ್ಟು ಪ್ರೀಮಿಯಮ್ ಸ್ವಲ್ಪ ಔಟ್ ಆಫ್ ದ ಮನಿ ಆಗಿದೆ, ಇದು ಅದಕ್ಕೋಸ್ಕರ ಸ್ಲೋ ಆಗಿ ಬರ್ತಾ ಇದೆ. ಇಲ್ಲಿ 1:2 ಬಂದುಬಿಟ್ಟು, ಸೊ 1:2ಗೆ ನಿಯರ್ ಇದೆ, ಆಲ್ಮೋಸ್ಟ್ 1:1.5 ಮೇಲ್ಗಡೆ ಇದೆ. ಬಟ್ ಇನ್ನೊಂದು ನೆಕ್ಸ್ಟ್ ಕ್ಯಾಂಡಲ್ ಇದ್ರ ಫಾಲೋ ಥ್ರೂ ಕ್ಯಾಂಡಲ್ಲು ಏನಾದರೂ ಸಪೋಸ್ ಈ ಥರ ಇಮಿಡಿಯೇಟ್ ಶಾರ್ಪ್ ಫಾಲ್ ಆದರೆ ಇದು ಸಡನ್ನಾಗಿ ಹೋಗಿ ಟಾರ್ಗೆಟ್ಗೆ ರೀಚ್ ಆಗಿಬಿಡುತ್ತೆ. ಸೊ ಅದಕ್ಕೆ ಆಪ್ಷನ್ ಬೈಯಿಂಗ್ ಮಾಡುವಾಗ ನಾವು ಪೇಷನ್ಸಿಂದ ವೆಯ್ಟ್ ಮಾಡಬೇಕು ಟಾರ್ಗೆಟ್ ಅಥವಾ ಸ್ಟಾಪ್ ಲಾಸು. 1:1 ಬಂದರೆ ಫೈನ್. 1:1 ನೀವು ಎಕ್ಯುರೇಸಿ ಚೆನ್ನಾಗಿತ್ತು ಅಂತಂದರೆ 70% 80% ನಿಮ್ಮದು ಎಕ್ಯುರೇಸಿ ಚೆನ್ನಾಗಿತ್ತು ಅಂದರೆ, ಎಕ್ಯುರೇಸಿ ಅಂದರೆ ಏನು, ಒಂದು ವಾರದಲ್ಲಿ ನೀವು 5 ದಿನ ಟ್ರೇಡಿಂಗ್ ಸೆಷನ್ ಇರುತ್ತೆ. 5 ದಿನದಲ್ಲಿ ನೀವು ಸಪೋಸ್ ಏನಾದರೂ 4 ದಿನ ಅಥವಾ 3 ದಿನ ನಿಮ್ಮ ಟ್ರೇಡ್ಗಳು ಕರೆಕ್ಟ್ ಆಗ್ತಾಯಿತ್ತು ಅಂತಂದರೆ ನೀವು ಆರಾಮಾಗಿ ಈಸಿಯಾಗಿ 1:1 ಅಥವಾ 1:1.5 ಟಾರ್ಗೆಟನ್ನು ಬುಕ್ ಮಾಡಿದ್ರೆ ಮಾರ್ಕೆಟಲ್ಲಿ ಸಸ್ಟೈನ್ ಆಗ್ಬೋದು. ನೋಡಿ 1:1 ಮೇಲ್ಗಡೆ ಆರಾಮಾಗಿ ನಿಮಗೆ ಎಕ್ಸಿಟ್ ಆಗೋದಕ್ಕೆ ತುಂಬಾ ಟೈಮ್ ಕೊಡ್ತಾಯಿದೆ ಮಾರ್ಕೆಟ್. ಎಕ್ಸಿಟ್ ಆಗಿ 1:1ಗೆ ಯಾರು ನೀವು ಪ್ರಾಫಿಟನ್ನು ಬುಕ್ ಮಾಡೋರು ಇದ್ದೀರಾ, 1:1ಗೆ ಬುಕ್ ಮಾಡೋರಿಗೆ ಬುಕ್ ಮಾಡಿ ಅಂತ ಹೇಳುತ್ತೆ ಮಾರ್ಕೆಟ್. ಇಮಿಡಿಯೇಟಾಗಿ ರಿವರ್ಸಲ್ ಆಗ್ತಾಯಿಲ್ಲ. ಸಪೋಸ್ ಏನಾದರೂ ನೀವು 1:2ಗೆ ವೇಟ್ ಮಾಡ್ತಾ ಇದ್ದೀರಿ ಅಂತಂದರೆ ಈ ಪ್ರಾಫಿಟು ನಮ್ಮದಲ್ಲ ಅಂತ ಅನ್ಕೋಬೇಕಿದು. ಇದೇನು ಬಂದಿರುತ್ತಲ್ಲ ಈಗ ಆಲ್ಮೋಸ್ಟು 25 ಪಾಯಿಂಟ್ಸ್ ಅಂದರೆ ನಿಮ್ಗೆ ಈಗ 800 900 ನಿಮ್ಮ P&L ಪ್ರಾಫಿಟು ತೋರಿಸ್ತಾ ಇರುತ್ತೆ. ಓಕೆ, 1:1 ಅಂದರೆ 900 ರಿಸ್ಕನ್ನು ತೊಗೊಂಡಿರ್ತಾರೆ, 900 ಈಗ ಪ್ರಾಫಿಟನ್ನು ತೋರಿಸ್ತಾ ಇರುತ್ತೆ. ಬಟ್ ಈ ಬಂದಿರೋ ಪ್ರಾಫಿಟು 1:2 ಬುಕ್ ಮಾಡೋರು ಇದು ನಮ್ಮದಲ್ಲ ಅಂತ ಕೂಡಬೇಕು. ಇದು SL ನಮ್ಮದು, 900 ರಿಸ್ಕನ್ನು ತೊಗೊಂಡಿದ್ದೀನಿ ನಾನು. ಮಾರ್ಕೆಟ್ ಏನಾದರೂ ಈ ಥರ ಫಾಲ್ ಆದರೆ, ಇದೇ ಕಂಟಿನ್ಯೂ ಈ ಥರ ಇಲ್ಲಿವರೆಗೂ ಫಾಲ್ ಆದರೆ ನಮ್ಮ ಪ್ರೀಮಿಯಮ್ 1:2 ಕೊಡುತ್ತೆ. ಅಂದರೆ 1800 1700ವರೆಗೂ ನಿಮಗೆ ಪ್ರಾಫಿಟ್ ಈಸಿಯಾಗಿ ಬರುತ್ತೆ. ಸಪೋಸ್ ಏನಾದರೂ ರಿವರ್ಸಲ್ ಆಗಿ ಈ ಥರ ಬಂದು SL ಹೊಡೆದ್ರೂ ನೀವು SLನ ಎಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಅದು ರಿಸ್ಕ್ ರಿವಾರ್ಡಲ್ಲಿರೋ ಒಂದು ಏನಿದೆ ಅಂತೀರ ರೂಲ್ಸ್. ಅದು ರಿಸ್ಕ್ ರಿವಾರ್ಡನ್ನು ಫಾಲೋ ಮಾಡೋರಿಗೆ ಗೊತ್ತಾಗುತ್ತೆ ಯಾವ ಥರ ನಾವು ರಿಸ್ಕ್ ರಿವಾರ್ಡನ್ನು ಫಾಲೋ ಮಾಡಬೇಕು ಅಂತ. 1:1.5 1:2 1:3 1:2ಗೆ ವೇಟ್ ಮಾಡೋರು ಈ ಪ್ರಾಫಿಟು ನಮ್ಮದಲ್ಲ ಅನ್ಕೋಬೇಕು. 1:1ಗೆ ಎಕ್ಸಿಟ್ ಆಗೋರು ಪ್ರಾಫಿಟ್ ಬಂತು ನಮ್ಮದು 900, ನಾನು ರಿಸ್ಕ್ ತೊಗೊಂಡಿರೋದು 900, 1:1ಗೆ ನಾನು ಪ್ರಾಫಿಟ್ನ ಬುಕ್ ಮಾಡ್ತೀನಿ, 1:2 ಬೇಡ ನನಗೆ ಅನ್ನೋರು ಇಮಿಡಿಯೇಟಾಗಿ ಎಕ್ಸಿಟ್ ಆಗಿಬಿಡಿ ಆಯಿತಾ. 1:1ಗೆ ಎಕ್ಸಿಟ್ ಆಗಿಬಿಡಿ. ನಿಮ್ಮ ಎಕ್ಯುರೇಸಿ ಚೆನ್ನಾಗಿತ್ತು ಅಂತಂದರೆ ಆಲ್ಮೋಸ್ಟು ನೀವು ಪ್ರಾಫಿಟನ್ನು ಮಾಡ್ಬೋದಾಗಿರುತ್ತೆ. ಮಾರ್ಕೆಟಲ್ಲಿ ಜಾಸ್ತಿ ಕ್ವಾಂಟಿಟಿನ ತಗೊಂಡು ಸ್ಕ್ಯಾಲ್ಪ್ ಮಾಡೋರು ಇರ್ತಾರೆ. ಸೊ ಅವರಿಂದ ಜಾಸ್ತಿ ಕ್ವಾಂಟಿಟಿನ ತೊಗೊಂಡು ಸ್ಕ್ಯಾಲ್ಪ್ ಮಾಡಿ ಟ್ರೇಡ್ ಮಾಡ್ತೀನಿ ಅನ್ನೋರು ಇರ್ತಾರೆ. ಸೊ ಈಗ 1000 ಕ್ವಾಂಟಿಟಿನ ತೊಗೊಂಡಿದ್ರಿ ನೀವು ಬ್ಯಾಂಕ್ ನಿಫ್ಟಿನಲ್ಲಿ, ನಿಮ್ಮ ಕ್ಯಾಪಿಟಲ್ ಅಕಾರ್ಡಿಂಗ್ ಟು ಕ್ಯಾಪಿಟಲು, ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟು ಮನಿ ಮ್ಯಾನೇಜ್ಮೆಂಟು 1000 ಕ್ವಾಂಟಿಟಿನ ತೊಗೊಂಡಿದ್ದೀರಿ ಅಂತಂದರೆ ಇಲ್ಲಿ 25,000 ನಿಮಗೆ ಪ್ರಾಫಿಟ್ ಆಗಿರೋದು, ಇಲ್ಲ 25,000 ರಿಸ್ಕ್ ಇರೋದು. 25,000 ನಾನು ಕಳ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ, ರಿಸ್ಕ್ ಕ್ಯಾಲ್ಕುಲೇಟೆಡ್, ನಾನು ಬಿಫೋರ್ ಟೇಕಿಂಗ್ ದ ಟ್ರೇಡ್ ಪ್ರಿಪೇರ್ ಆಗಿದ್ದೀನಿ. 25,000 ನನಗೆ ಹೋದರೆ ನಡೆಯುತ್ತೆ, ಪ್ರಾಬ್ಲಮ್ ಇಲ್ಲ. ನನಗೆ ಯಾವುದೇ ಥರ ಕ್ಯಾಪಿಟಲಲ್ಲಿ ಫರ್ಕ್ ಬೀಳಲ್ಲ, ನನ್ನ ಸೈಕಾಲಜಿ ಮೇಲೆ ಯಾವುದೇ ಥರ ಎಫೆಕ್ಟ್ ಆಗೋಲ್ಲ. ನಾನು ಇಲ್ಲಿ 25,000 ನಾನು ಕಳ್ಕೊಳ್ಳೋದಕ್ಕೆ ರೆಡಿ ಆಗಿದ್ದೀನಿ. ಅದರ ಜೊತೆಗಿನ 25,000 ನಾನು ತಗೊಳ್ಳೋದು ಕೂಡ ರೆಡಿ ಆಗಿದ್ದೀನಿ ಅಂತ ನೀವು ಪ್ರಿಪೇರ್ ಆಗಬೇಕಾಗುತ್ತೆ. ಈಗ ಕೆಲವೊಂದು ಜನ ಏನು ಮಾಡ್ತಾರೆ, ಫಸ್ಟು 1:2 ತೊಗೊಳ್ಳೋಣ ಅಂತ ಎಂಟ್ರಿ ತೊಗೊತಾರೆ, ಅದಾದಮೇಲೆ 1:1ಗೆ ಎಕ್ಸಿಟ್ ಆಗ್ತಾರೆ. ಸೊ ಅವರು ಎಕ್ಯುರೇಸಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಎಕ್ಯುರೇಸಿ ಚೆನ್ನಾಗಿತ್ತು ಅಂತಂದರೆ 1:1 1:1.5 ನೀವು ಹೇಗಾದರೂ ಬುಕ್ ಮಾಡಿ ನಡೆಯುತ್ತೆ. ಎಕ್ಯುರೇಸಿ ಇಲ್ಲ, ನಾನು 50-50 ಎಕ್ಯುರೇಸಿನಲ್ಲಿದ್ದೀನಿ ಅಂತಂದರೆ ಅಟ್ಲೀಸ್ಟ್ ನೀವು 1:2 ಕ್ಯಾಪ್ಚರ್ ಮಾಡಲೇಬೇಕಾಗತ್ತೆ. ಓಕೆ, ನೋಡಿ ಈಗ ತುಂಬ ಚೆನ್ನಾಗಿದೆ. ಒಂದೇ ಸಿಂಗಲ್ ಕ್ಯಾಂಡಲ್ ಆಲ್ಮೋಸ್ಟ್ ಫುಲ್ ಟಾರ್ಗೆಟ್ ಬಂತು. ಇದು ಔಟ್ ಆಫ್ ದ ಮನಿ ಇದೆ. ಆ್ಯಕ್ಚುಲಿ ನೀವು ನೋಡ್ಬೋದು ಇಲ್ಲಿ ಮಾರ್ಕೆಟ್ ಎಲ್ಲಿದೆ ಅಂತಂದರೆ 56,700 ನಾನು ತಗೊಂಡಿರೋದು. ಇದು ಔಟ್ ಆಫ್ ದ ಮನಿ 56,796 ಅಂದರೆ 100 ಪಾಯಿಂಟ್ ಇದು ಔಟ್ ಆಫ್ ದ ಮನಿ ಇದೆ. 100 ರೂಪೀಸ್ ಮೇ ಬಿ ನೋಡ್ಬೋದು ಇಲ್ಲಿ 619 ಅಂದರೆ ಜಸ್ಟು ನೋಡಿ ಇಲ್ಲಿ ಈ ತೊಗೋಬೇಕು, ಈ ಪ್ರೈಸನ್ನು ತೊಗೋಬೇಕಾಗಿತ್ತು ನಾವು 56,800 ತೊಗೋಬೇಕಾಗಿತ್ತು. ಬಟ್ ಈಗ 56,700 ತೊಗೊಂಡಿದ್ವಿ. ಸೊ ಸ್ವಲ್ಪ ಔಟ್ ಆಫ್ ದ ಮನಿ, ಲಿಟಲ್ ಬಿಟ್ ಅಲ್ಲಿ ಆಟ್ ದ ಮನಿ ಪ್ರೈಸ್ ಇದೆ. ಓಕೆ, ಫ್ರೈಡೇ ಆಗಿರೋದ್ರಿಂದ ಆಟ್ ದ ಮನಿ ಜಾಸ್ತಿ ಡಿಕೆ ಆಗ್ತಾ ಇರುತ್ತೆ, ಆಟ್ ದ ಮನಿ ಔಟ್ ಆಫ್ ದ ಮನಿ ಡಿಕೆ ಆಗ್ತಾ ಇರುತ್ತೆ ಪ್ರೀಮಿಯಮ್ಮು. ಅದಕ್ಕೋಸ್ಕರ ನಾವು ಇನ್ ದ ಮನಿ ತೊಗೊಂಡು ಪ್ರೀಮಿಯಮ್ ತೊಗೊಂಡು ಟ್ರೇಡ್ ಮಾಡಿದರೆ ಚೆನ್ನಾಗಿರುತ್ತೆ. ನಾನು ಯಾವುದೇ ಥರ ಇಲ್ಲಿ ಪೊಸಿಷನ್ನ ತೊಗೊಂಡಿಲ್ಲ. 2 ಟ್ರೇಡ್ ಆಲ್ರೆಡಿ 1:1 ಕ್ಯಾಪ್ಚರ್ ಮಾಡಿದ್ದೀನಿ. ಒಂದು ಲಾಟಿಂದ ನನಗಿಲ್ಲಿ 1100 ಪ್ಲಸ್ ಬಂತು. ಅದಾದಮೇಲೆ ಒಂದು ಲಾಟಿಂದ ನನಗಿಲ್ಲಿ 1485, ಇದು 1500 ಪ್ಲಸ್ ತೋರಿಸ್ತಾ ಇತ್ತು. 1400 ಸಮಥಿಂಗ್ ಏನೋ ಎಕ್ಸಿಟ್ ಆದರೆ 1481 ರೂಪೀಸಿನ ಬಂದಿದೆ. ಓಕೆ, 1:1 ನಾನು ಟಾರ್ಗೆಟನ್ನು ಬುಕ್ ಮಾಡಿರ್ತೀನಿ ಬೋತ್ ದ ಟ್ರೇಡ್ಸ್. ಓಕೆ, 2595 ನನಗಿಲ್ಲಿ
ಓವರ್ ಪಿ ಎಲ್ ಇದೆ, ನಾನು ಕ್ಲೋಸ್ ಮಾಡಿದ್ದೀನಿ. ಇಲ್ಲಿ ಯಾವುದೇ ಥರ ಗ್ರೀಡು ಮತ್ತು ಏನಂತೀರ ನಾವು ಫಿಯರ್ ಆ್ಯಂಡ್ ಗ್ರೀಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗಿಲ್ಲಿ ಆಲ್ಮೋಸ್ಟು 2 ಟ್ರೇಡನ್ನು ತಗೊಂಡಿದ್ದೀನಿ. ಸೊ 2595 ನನಗಿಲ್ಲಿ ಪ್ರಾಫಿಟ್ ಆಗಿದೆ. ಸೊ ಮತ್ತೊಂದು ಟ್ರೇಡನ್ನು ತೊಗೊಳ್ಳೋಣ, ಅಕಾರ್ಡಿಂಗ್ ಟು ಸೆಟಪ್ ಬಂದಿದೆ ಅಂತ ನಾವು ರೂಲ್ಸನ್ನು ಬ್ರೇಕ್ ಮಾಡ್ತಾ ಹೋದರೆ ಮತ್ತೊಂದು ಟ್ರೇಡ್ ತೊಗೊಳ್ಳೋಣ ಆ ಥರ ಎಲ್ಲ ಅದು ಮಾಡಬಾರ್ದು. ಯಾಕಂದರೆ ನಾವು ಸ್ಟ್ರಿಕ್ಟಾಗಿ ರೂಲ್ಸನ್ನು ಫಾಲೋ ಮಾಡಬೇಕು. ಕ್ಯಾಲ್ಕುಲೇಟೆಡ್ ರಿಸ್ಕ್ ಎಷ್ಟಿತ್ತು ಅನ್ನೊಂದು ಒಂದು ಟ್ರೇಡಲ್ಲಿ ನನಗೆ ಇಷ್ಟು ರಿಸ್ಕ್ ಇತ್ತು ಅಂತಂದರೆ ಅಷ್ಟು ಮಾತ್ರ ರಿಸ್ಕನ್ನು ಕೊಡಬೇಕಾಗತ್ತೆ. ನಾವು ಇಲ್ಲಿ ಎಂಟ್ರಿ ತೊಗೊಂಡು 25 ಪಾಯಿಂಟ್ಸು ರಿಸ್ಕನ್ನು ಕೊಡ್ತಾ ಇದ್ದೀವಿ ಅಂತಂದರೆ 25 ಪಾಯಿಂಟ್ಸ್ ಮಾತ್ರ ರಿಸ್ಕನ್ನು ಕೊಡಬೇಕಿಲ್ಲಿ. ನೀವು ಒಂದು ಲಾಟಿಂದ ತೊಗೊಂಡ್ರೂ ಅಷ್ಟೇ, ನೀವು ಜಾಸ್ತಿ ಕ್ವಾಂಟಿಟಿಯಿಂದ ತೊಗೊಂಡ್ರೂ ಅಷ್ಟೇ. ಅಕಾರ್ಡಿಂಗ್ ಟು ದ್ಯಾಟ್ ನೀವು ದುಡ್ಡು ಅಮೌಂಟ್ ಹೆಚ್ಚಾಗ್ತಾ ಹೋಗುತ್ತೆ ಹೊರತು ಇಲ್ಲಿ ಪಾಯಿಂಟ್ಸ್ ಹೆಚ್ಚಾಗಲ್ಲ. ಓಕೆ, ಈಗ 1000 ತಗೊಳ್ಳೋನು ಕೂಡ 25 ಪಾಯಿಂಟ್ಸೇ ನೀವು ಅವನು ಏನು ಮಾಡಿರ್ತಾನೆ, ರಿಸ್ಕನ್ನು ತೊಗೊಂಡಿರ್ತಾನೆ. ನೀವು ಒಂದು ಲಾಟಿಂದ ಎಂಟ್ರಿ ತೊಗೊಂಡವರು ಕೂಡ ನೀವು 25 ಪಾಯಿಂಟ್ಸನ್ನೇ ರಿಸ್ಕ್ ತೊಗೊಂಡಿರ್ತೀರ. ನಿಮ್ಮ ಕ್ಯಾಪಿಟಲ್ಲು ಮತ್ತು ಪೊಸಿಷನ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ಪಾಯಿಂಟ್ಸ್ ಮೇಲೆ ಡಿಪೆಂಡ್ ಆಗೋಲ್ಲ. ಓಕೆ, ಈಗ ನೀವು ಒಂದು ಲಾಟಿನ ತೊಗೊಂಡು ಟ್ರೇಡ್ ಮಾಡ್ತಾಯಿದ್ರೆ 1:2 ಕ್ಯಾಪ್ಚರ್ ಮಾಡ್ತಾಯಿದ್ರೆ 50 ಪಾಯಿಂಟ್ ಕ್ಯಾಪ್ಚರ್ ಮಾಡ್ತಾಯಿದ್ರಿ ಅಂತಂದರೆ ಸೊ ಯು ಆರ್ ಬೆಟರ್ ಟ್ರೇಡರ್. ಓಕೆ, 1:2 ನೀವು ಆರಾಮಾಗಿ ಕ್ಯಾಪ್ಚರ್ ಮಾಡ್ತಾಯಿದ್ರೆ ಯಾವುದೇ ಥರ ನನಗೆ ಫಿಯರ್ ಇಲ್ಲ, ಪ್ರಾಫಿಟ್ ಹೋಗಿಬಿಡುತ್ತೆ ಅನ್ನೋ ಹೆದರಿಕೆ ಇಲ್ಲ, ಭಯ ಇಲ್ಲ. ಸೊ ಆ ಥರ ಇದ್ದರೆ ನೀವು ಆರಾಮಾಗಿ ಈಸಿಯಾಗಿ ನೀವು ಟಾರ್ಗೆಟ್ನ ವೆಯ್ಟ್ ಮಾಡಬೇಕು. ಇಲ್ಲಿ ಈಗ ಎಂಟ್ರಿ ತೊಗೊಂಡಿದ್ವಿ ಅಂದಮೇಲೆ ಸೊ ಇಲ್ಲಿವರೆಗೂ ನನಗೆ ರಿಸ್ಕ್ ಇದೆ, 25 ಪಾಯಿಂಟ್ಸ್ ರಿಸ್ಕ್ ಇದೆ. 900 ರೂಪೀಸ್ ನಾನು ಮಾರ್ಕೆಟ್ಗೆ ಕೊಡೋದಕ್ಕೆ ರೆಡಿ ಆಗಿದ್ದೀನಿ. ನನಗೆ ಫುಲ್ ಟಾರ್ಗೆಟನ್ನು ತಗೋತೀನಿ, 50 ಪಾಯಿಂಟ್ಸ್ ನಾನು ಟಾರ್ಗೆಟನ್ನು ತಗೋತೀನಿ ಅಂತಂದರೆ ನೀವು ಈಸಿಯಾಗಿ ಆರಾಮಾಗಿ ನೀವು 50 ಪಾಯಿಂಟ್ಸ್ ಟಾರ್ಗೆಟ್ ಬರೋವರೆಗೂ ವೆಯ್ಟ್ ಮಾಡಿ, ಆಯಿತಾ. ಸೊ ಯಾವುದೇ ಥರ ಇಲ್ಲಿ ನಡುವೆ ಗೊಂದಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಫುಲ್ SL ಇದ್ದರೆ SL ಕೊಡೋಗೆ ನಿಮಗೆ ಈಸಿ ಇತ್ತು. ನಿಮಗೆ SL ಕೊಡೋದಕ್ಕೆ ನೀವು ಆರಾಮಾಗಿ ಕಂಫರ್ಟೇಬಲ್ ಇದ್ರಿ ಅಂತಂದರೆ SL ಕೊಡಿ. ಇಲ್ಲ ಅಂತಂದರೆ ಕಾಸ್ಟ್ಗೆ ಟ್ರಯಲ್ ಮಾಡಿ. ಈ 1:1 ಬಂದ ತಕ್ಷಣ ಇಮಿಡಿಯೇಟಾಗಿ ಈ ಪ್ರೈಸನ್ನು ತೊಗೊಂಡ್ಬಂದು ಇಲ್ಲೇ ಹಾಕ್ಬಿಡೋದು ಕಾಸ್ಟ್ಗೆ. ಈ ಥರ ಇದು ದನ್ ಪ್ಲ್ಯಾಟ್ಫಾರ್ಮಲ್ಲಿ ತುಂಬ ಈಸಿಯಾಗಿ ನಾವು ಟ್ರೇಡನ್ನು ಮಾಡ್ತಾ ಇರ್ತೀನಿ. ಸೊ ಸ್ಕ್ಯಾಲ್ಪರ್ ಮೋಡ್ ಅಂದರೆ ಸ್ಕ್ಯಾಲ್ಪರ್ ಮೋಡ್ ಇರುತ್ತೆ. ಸೊ ಇಲ್ಲಿ ನಾವು ಈ ಥರ ಬೈ ಮಾಡ್ಬೋದು, ಅಡ್ವಾನ್ಸ್ ಆಗಿ ಟೇಕ್ ಪ್ರಾಫಿಟು, ಸ್ಟಾಪ್ ಲಾಸು ಈ ಥರ ಹಾಕೋಬೋದು. ನೀವು ದನ್ ಪ್ಲ್ಯಾಟ್ಫಾರ್ಮಲ್ಲಿ ಟ್ರೇಡ್ ಮಾಡ್ತೀನಿ ಅಂತಂದರೆ ನಾನು ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿ ಅಕೌಂಟನ್ನು ಓಪನ್ ಮಾಡಿಕೊಂಡು ಈ ಥರ ಟ್ರೇಡನ್ನು ಮಾಡ್ಬೋದಾಗಿರುತ್ತೆ. ಸೊ ನಿಮ್ಮ ನಾಲೆಜ್ ಮೇಲೆ, ಯಾಕಂದರೆ ನಾನು ಟ್ರೇಡ್ ಮಾಡಿ ಇದೇ ಥರ ಮಾಡಿ ಅಂತ ಹೇಳಲ್ಲ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ನೀವು ಯಾವ ಥರ ಅನಲೈಸಿಸ್ ಮಾಡ್ತೀರ, ನೀವು ಸ್ಟಾಕ್ ಮಾರ್ಕೆಟನ್ನ ಕಲಿಬೇಕಾಗತ್ತೆ. ಫಸ್ಟ್ ಅಟ್ಲೀಸ್ಟು ನೀವು 2 to 3 ಇಯರ್ಸ್ ಮಾರ್ಕೆಟ್ಗೆ ಕೊಡಲೇಬೇಕಾಗತ್ತೆ. ಟೈಮ್ ಕೊಟ್ಟು ಆಮೇಲೆ ನೀವು ಟ್ರೇಡಿಂಗನ್ನು ಕಲಿಬೇಕು. ಕಲಿತ ಮೇಲೆ ನೀವು ಆರಾಮಾಗಿ ಈಸಿಯಾಗಿ ಟ್ರೇಡನ್ನು ಮಾಡೋದಕ್ಕೆ ತುಂಬ ಈಸಿ ಆಗ್ತಾ ಹೋಗುತ್ತೆ. ಸೊ ಯಾವುದೇ ಹಾಫ್ ನಾಲೆಜು ತುಂಬ ಡೇಂಜರಸ್ಸು. ಅರ್ಧಂಬರ್ಧ ನಾಲೆಜನ್ನು ಇಟ್ಕೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಎಂಟ್ರಿ ಆಗಬೇಡಿ. ಸೊ ದುಡ್ಡನ್ನ ಕಳ್ಕೊಳ್ಳುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡಿ ಅಂತಂದರೆ ಸೊ ಈಸಿಯಾಗಿ ಯೂಟ್ಯೂಬಲ್ಲಿ ತುಂಬ ವಿಡಿಯೋಗಳು ಸಿಗುತ್ತೆ. ಸೊ ನಮ್ಮ ಚಾನಲ್ ಇರ್ಬೋದು ಮತ್ತು ಬೇರೆಯವ್ರ ಚಾನಲ್ ಇರ್ಬೋದು, ವಿಡಿಯೋಗಳು ಇರುತ್ತೆ ಫ್ರೀ ಆಫ್ ಕಾಸ್ಟಲ್ಲಿ. ಆರಾಮಾಗಿ ಈಸಿಯಾಗಿ ನೀವು ಸ್ಟ್ರಾಟಜಿನ ಕಲಿತೀರಾ, ಸೈಕಾಲಜಿಕಲ್ ಪಾಯಿಂಟ್ಸನ್ನು ಕಲಿತೀರಾ. ರಿಸ್ಕ್ ರಿವಾರ್ಡ್ ಅಂದರೆ ಏನು, ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಮನಿ ಮ್ಯಾನೇಜ್ಮೆಂಟ್ ಅಂದರೆ ಏನು, ಪ್ಯಾಟರ್ನ್ಸ್ ಅಂದರೆ ಏನು, ಸ್ಟಾಕ್ ಮಾರ್ಕೆಟಲ್ಲಿ ಎಂಟ್ರಿ ತಗೊಳ್ಳೋದು, ಎಕ್ಸಿಟು, ಯಾವ ಥರ ನಾವು ಹೋಲ್ಡ್ ಮಾಡಬೇಕು, ಪೇಷನ್ಸ್ ಯಾವ ಥರ ಬೆಳೆಸ್ಕೋಬೇಕು. ಸೊ ತುಂಬ ವಿಡಿಯೋಗಳು, ಸಾವಿರಾರು ವಿಡಿಯೋಗಳು ಸಿಗುತ್ತೆ. ಸೊ ನೋಡಿ ಫ್ರೀಯಾಗಿ ಕಲ್ತ್ಕೊಳ್ಳಿ. ಫಸ್ಟ್ ಯಾವುದೇ ಥರ ನೀವು ದುಡ್ಡನ್ನು ಡೈರೆಕ್ಟಾಗಿ ಯಾರೋ ಹೇಳಿದ್ರು ಅಂತ ಇನ್ಫ್ಲೂಯೆನ್ಸ್ ಆಗಿ ದುಡ್ಡನ್ನು ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ, ತಪ್ಪಾಗುತ್ತೆ. ಯಾಕಂದರೆ ನಿಮ್ಮ ಸೈಕಾಲಜಿ ಅಷ್ಟು ಮ್ಯಾಚೋರ್ಡ್ ಆಗಿರಲ್ಲ. ನೀವು ಯಾವುದೇ ಕಾಲೇಜಲ್ಲಿ ಟಾಪರ್ ಆಗಿರಿ, ನೀವು ಯಾವುದೇ ಯೂನಿವರ್ಸಿಟಿಗೆ ಟಾಪರ್ ಆಗಿರಿ, ದ್ಯಾಟ್ ಡಸಂಟ್ ಮ್ಯಾಟರ್. ಅದು ಏನಾಗುತ್ತೆ ಅಂತಂದರೆ ಇದೇ ಬೇರೆ ಈ ಫೀಲ್ಡೇ ಬೇರೆ, ನಾವು ಕಾಲೇಜಲ್ಲಿ ಟಾಪರ್ ಆಗಿರೋ ಫೀಲ್ಡೇ ಬೇರೆ. ಯಾಕಂದರೆ ನಾವು ಅಲ್ಲಿ ಕಲ್ತಿರ್ತೀವಿ. ಓಕೆ, 3 ವರ್ಷನೋ 2 ವರ್ಷನೋ ನಾವು ಅಲ್ಲಿ ಟೈಮ್ ಕೊಟ್ಟು ಇನ್ವೆಸ್ಟ್ ಮಾಡಿರ್ತೀವಿ, ಅಲ್ಲಿ ಕಾಲೇಜ್ಗೆ ಟಾಪ್ ಬಂದಿರ್ತೀವಿ. ಇದರಲ್ಲೂ ಕೂಡ ಅದೇ ಥರನೇ ನಾವು ಟೈಮನ್ನು ಕೊಡಬೇಕಾಗತ್ತೆ ಇದರಲ್ಲಿ ಟಾಪ್ ಆಗಬೇಕು ಅಂತಂದರೆ. ಓಕೆ, ತುಂಬ ಜನ ಪ್ರೋ ಟ್ರೇಡರ್ಸ್ ಇದ್ದಾರೆ, ಸೆಕೆಂಡಲ್ಲಿ ಕ್ರೋಸ್ ಟುಗೆದರ್ ಅರ್ನ್ ಮಾಡ್ತಾರೆ. ಓಕೆ, ಬಟ್ ಕಲಿಬೇಕಾಗುತ್ತೆ. ಸ್ಟಾಕ್ ಮಾರ್ಕೆಟನ್ನು ಕಲಿತು ಇನ್ವೆಸ್ಟ್ ಮಾಡಿದರೆ ಸೊ ಬೆಟರ್ ಅಂತ ನಾನು ಹೇಳ್ತಾ ಇದ್ದೀನಿ. ನನ್ನ ಒಪಿನಿಯನ್ ಇದು. ಯಾಕಂದರೆ ಯಾರೋ ಹೇಳಿದ್ರು, ಇನ್ಫ್ಲೂಯೆನ್ಸ್ ಮಾಡಿದ್ರು, ಇಮಿಡಿಯೇಟಾಗಿ ಯಾವುದೋ ಒಂದು ಸ್ಟ್ರಾಟಜಿನ ಕಲಿಸ್ಬಿಟ್ರು, ಈ ಥರ ಕಲ್ಕೊಂಡೆ ಸೊ ಇಲ್ಲಿ ನಾನು ಎಂಟ್ರಿ ತೊಗೋತೀನಿ, ಇಲ್ಲಿ ಸ್ಟಾಪ್ ಲಾಸ್. ಸೈಕಾಲಜಿ ಬೇಕಲ್ಲ ಸರ್. ಇಲ್ಲಿಗ ಎಂಟ್ರಿ ತೊಗೊಂಡಿದ್ದೀವಿ ನಾವು, ಈಗ 20 ಮಿನಿಟ್ಸ್ ಆಯಿತು. ಸೊ 5 ಮಿನಿಟ್ಸ್ ಕ್ಯಾಂಡಲು 4 ಕ್ಯಾಂಡಲ್ ಆಗಿದೆ, ಪ್ರೈಸ್ ಅಲ್ಲೇ ಇದೆ. ಓಕೆ, ಈಗ 1:1 ಕೊಟ್ಟಿದೆ. ನೀವೇನಾದರೂ 1:2ಗೆ ವೇಟ್ ಮಾಡ್ತಾ ಇದ್ದೀರಿ ಅಂತಂದರೆ ನಿಮ್ಗೆ ಏನಾಗುತ್ತೆ, ಹೆವಿ ಪೊಸಿಷನ್ ತೊಗೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಈಗ
ಸೊ ನಿಮ್ಮ ಹತ್ರ ಈಗ 10 ಲ್ಯಾಕ್ ರುಪೀಸ್ ಕ್ಯಾಪಿಟಲ್ ಇದೆ ಅಂತಂದರೆ 1000 2000 ಕ್ವಾಂಟಿಟಿನ ಆರಾಮಾಗಿ ಈಸಿಯಾಗಿ ತೊಗೋಬೋದು. ಓಕೆ, ಔಟ್ ಆಫ್ ದ ಮನಿ ಇರುತ್ತೆ. ನಿಮ್ಗೆ ಯಾವ ಪ್ರೈಸ್ ಬೇಕು ಆ ಪ್ರೈಸ್ಗೆ ಸಿಗುತ್ತೆ. ಜಸ್ಟ್ ಇಲ್ಲಿ ಮೇಲ್ಗಡೆ ಓಪನ್ ಮಾಡಿದರೆ ಆಪ್ಷನ್ ಚೈನ್ ಅಂತ ಬರುತ್ತೆ, ನೋಡ್ಬೋದು. ನಿಮಗೆ ಯಾವ ಪ್ರೈಸಲ್ಲಿ ಟ್ರೇಡ್ ಮಾಡಬೇಕು ಆ ಪ್ರೈಸ್ ಸಿಗುತ್ತೆ ನಿಮಗೆ. ನೋಡಿ ಇಲ್ಲಿ 100 ರುಪೀಸ್ ಪ್ರೀಮಿಯಮ್ ಕೂಡ ಇದೆ. ಸೊ ಔಟ್ ಆಫ್ ದ ಮನಿ ಅಂತ ಕರಿತೀವಿ ಇದನ್ನು. ಸೊ ಇಲ್ಲಿ ಇನ್ ದ ಮನಿ ಅಂತ ಕರಿತೀವಿ. ಸೊ ಅಲ್ಲಿ ಟ್ರೇಡ್ ಆಗ್ತಿರೋ ಪ್ರೈಸ್ಗೆ ಆ್ಯಟ್ ದ ಮನಿ ಅಂತ ಕರಿತೀವಿ. ತುಂಬಾ ಟ್ರಿಕ್ಸ್ಗಳಿದೆ ಮಾರ್ಕೆಟಲ್ಲಿ. ಡೈರೆಕ್ಟಾಗಿ ಬಂದು ನಾನು ಇನ್ವೆಸ್ಟ್ ಮಾಡ್ತೀನಿ, ಡೈರೆಕ್ಟಾಗಿ ದುಡ್ಡು ಮಾಡ್ತೀನಿ. ಎಲ್ಲರಿಗೂ ಬೇಕಾಗಿರೋದು ದುಡ್ಡೇ, ಬಟ್ ಪೇಷನ್ಸ್ ಇಲ್ಲ, ಟೈಮ್ ಕೊಡಬೇಕಾಗತ್ತೆ. ಯಾವುದಾದ್ರೂ ಒಂದು ಫೀಲ್ಡಲ್ಲಿ ನಾವು ವರ್ಕ್ ಮಾಡಬೇಕು ಅಂದರೆ ಟೈಮ್ ಕೊಡಬೇಕಾಗತ್ತೆ. ಓಕೆ, ತುಂಬಾ ವೇಟ್ ಮಾಡಿಸ್ತಾ ಇದೆ ನೋಡಿ ಟ್ರೇಡಲ್ಲಿ. ಇಷ್ಟು ವೇಟ್ ಮಾಡೋಷ್ಟು ಪೇಷನ್ಸ್ ಇರಬೇಕಲ್ವಾ. ಸೊ ನಾನಿಲ್ಲಿ ಟ್ರೇಡನ್ನು ತೊಗೊಂಡಿಲ್ಲ. ಟ್ರೇಡನ್ನ ತೊಗೊಂಡಿದ್ರೆ ನಾನು ಈಸಿಯಾಗಿ ನಿಮಗೆ ಹೇಳ್ತಾ ಇದ್ದೆ 1:1 ಬುಕ್ ಮಾಡ್ತೀನಿ, 1:2 ಬುಕ್ ಮಾಡ್ತೀನಿ ಅಂತ. ಸೊ ಜಸ್ಟ್ ಇದು ಪ್ಯಾಟರ್ನ್ ಬಂತು, ಅದಕ್ಕೋಸ್ಕರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆ, ಪ್ಯಾಟರ್ನು ಪ್ರೈಸನ್ನು ತೊಗೊಂಡಿದ್ದೀನಿ, ಪ್ರೀಮಿಯಮನ್ನು ತೊಗೊಂಡಿದ್ದೀನಿ. ಸೊ ಡೈರೆಕ್ಟಾಗಿ ಆಪ್ಷನ್ ಟ್ರೇಡಿಂಗ್ ಅಂದರೆ ಏನು, ಕ್ವಿಕ್ಕಾಗಿ ಬರುತ್ತೆ. ಸೊ ಜಸ್ಟ್ ಇಲ್ಲಿ ಒಂದು ಕ್ಯಾಂಡಲಲ್ಲಿ ಇಮಿಡಿಯೇಟಾಗಿ 25 ಪಾಯಿಂಟ್ಸ್ ಬಂತು. ನೀವೀಗ ಇದೇ ಕ್ಯಾಂಡಲ್ಗೆ ಈ ಕ್ಯಾಂಡಲ್ನ ಗ್ರೀನ್ ಕ್ಯಾಂಡಲ್ನ ನೋಡಿ, ಇಲ್ಲಿ ನಾವು ಬೈ ಮಾಡಿದ್ವಿ, ಈ ಥರ ಮೇಲ್ಗಡೆ ಹೋಗ್ತಾ ಇದೆ. ಸೊ ರಿಟ್ರೇಸ್ ತೊಗೊಂಡಿದೆ, ಇಲ್ಲಿಂದ ಮೇಲ್ಗಡೆ ಹೋಗ್ತಾ ಇದೆ. ಇದು ಒಂದು ಸ್ಟ್ರಾಟಜಿ. ಇದನ್ನೊಂದು ಯಾರೋ ಬೇರೆಯವ್ರು ಹೇಳ್ಕೊಡ್ತಾ ಇರ್ತಾರೆ. ಇದು ಒಂದು ಸ್ಟ್ರಾಟಜಿನೇ. ಓಕೆ, ಈ ಥರ ಬಂತು ಮಾರ್ಕೆಟು, ಈ ಥರ ಮೇಲೆ ಹೋಗಿದೆ. ಸೊ ಇದು ರಿಟ್ರೇಸ್, ಇದು ಇಲ್ಲೆಲ್ಲ ಬೈಯರ್ಸ್ ಇದ್ದಾರೆ, ಇದು ರಿಟ್ರೇಸಿಗೆ ತೊಗೊಂಡಿದೆ. ಈ ಥರ ಗ್ರೀನ್ ಕ್ಯಾಂಡಲ್ ಬಂದಿದೆಯಲ್ವ, ಇದು ಕನ್ಫರ್ಮೇಷನು ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ. ಇಲ್ಲಿ ಯಾರಾದರೂ ಬೈ ಮಾಡಿದರು ಅಂದರೆ ಇದೇ ಪ್ರೀಮಿಯಮನ್ನು ನೋಡಿ, ಆಲ್ಮೋಸ್ಟು 1:1 ಮೇಲ್ಗಡೆ ಹೋಗ್ತಾ ಇದೆ. ಇದೇ ಪ್ರೀಮಿಯಮನ್ನು ಇಲ್ಲಿ ಯಾರಾದರೂ ಬೈ ಮಾಡಿದರೆ ಅಂದರೆ ಸೆಲ್ ಮಾಡಿದರೆ ಅಂದರೆ, ಈಗ ನಾವು ಪುಟ್ಟನ್ನು ತೊಗೊಂಡಿದ್ವಿ, ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ ಪುಟ್ಟನ್ನು ಕಾಲ್ ಪ್ರೀಮಿಯಮ್ ಪುಟ್ಟನ್ನು ಚಾಯ್ಸ್ ಮಾಡಿದ್ದೀವಿ. ಸಪೋಸ್ ಇಲ್ಲಿ ಯಾರಾದರೂ ಮೇಲ್ಗಡೆ ಹೋಗುತ್ತೆ ಅಂತ ಕಾಲನ್ನು ಬೈ ಮಾಡಿದರೆ ಅಂದರೆ ಅವ್ರಿಗೆ ಇಲ್ಲಿ ಇಮಿಡಿಯೇಟಾಗಿ ಈಗ ಇಷ್ಟು ಪಾಯಿಂಟ್ಸು ಲಾಸ್ ಆಗ್ತಾಯಿತ್ತು. ಓಕೆ, ನೋಡಿ ಇಲ್ಲಿ 36 ಪಾಯಿಂಟ್ ಲಾಸ್ ಆಗ್ತಾಯಿತ್ತು. ಓಕೆ, ನೀವೇನಾದರೂ ಸಪೋಸ್ 1000 ಕ್ವಾಂಟಿಟಿನೋ 2000 ಕ್ವಾಂಟಿಟಿನೋ ಈ ಥರ ತೊಗೊಂಡಿದ್ರೆ 36 ಪಾಯಿಂಟ್ಸ್ ಅಂತಂದರೆ 36,000 ರುಪೀಸ್, ಅಥವಾ 2000 ಕ್ವಾಂಟಿಟಿಯಿಂದ ಎಂಟ್ರಿ ತೊಗೊಂಡಿದ್ರಿ ಅಂದರೆ ನಿಮ್ಗೆ ಇಲ್ಲಿ 70,000 ರುಪೀಸ್ ಲಾಸನ್ನು ತೋರಿಸೋದಕ್ಕೆ ಸ್ಟಾರ್ಟ್ ಆಗಿತ್ತು P&Lಲ್ಲಿ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ನೀವು ಮನಿ ಮ್ಯಾನೇಜ್ಮೆಂಟು, ರಿಸ್ಕ್ ರಿವಾರ್ಡು ಎಲ್ಲನೂ ಕಲಿಬೇಕಾಗತ್ತೆ. 1:2 ಬಂತು ಇಲ್ಲಿ, ಆಲ್ಮೋಸ್ಟು 1:1.94ವರೆಗೂ ಬಂದಿದೆ. ಓಕೆ, ಬಟ್ ಇಲ್ಲಿ ಪ್ರೀಮಿಯಮಲ್ಲಿ ಅಷ್ಟು ಬಂದಿಲ್ಲ, ಯಾಕಂದರೆ ಔಟ್ ಆಫ್ ದ ಮನಿ ಆಗಿರೋದ್ರಿಂದ ನೀವು ಆರಾಮಾಗಿ ಇಲ್ಲಿ 38-40 ಪಾಯಿಂಟ್ಸು ಬುಕ್ ಮಾಡ್ಬೋದು. 1:1.5 ಬಂದಿದೆ. ಓಕೆ, 1:1.5 ಇದೆ ಅಲ್ವಾ, ಇಲ್ಲಿ ತೋರಿಸ್ತಾ ಇದೆ ನೋಡಿ, 1:1.5. ಓಕೆ, 1:1.5 ಇದೆ. 1:1.5 ಬುಕ್ ಮಾಡೋರು 1:1.5 ಬುಕ್ ಮಾಡ್ತಾರೆ. ಓಕೆ, 1:2 ಬುಕ್ ಮಾಡ್ತೀನಿ ನಾನು, 1:2 ಬುಕ್ ಮಾಡ್ತಾರೆ. ಇಲ್ಲ 1:3 ಬುಕ್ ಮಾಡ್ತೀನಿ ನಾನು ಅನ್ನೋರು 1:3ಗೂ ವೇಟ್ ಮಾಡ್ತಾರೆ. 1:4, 1:5 ಎಷ್ಟು ರಿಸ್ಕ್ ರಿವಾರ್ಡು ಜಾಸ್ತಿ ಇರುತ್ತೆ ಅಷ್ಟು ನಮಗೆ ಮಾರ್ಕೆಟಲ್ಲಿ ಸಸ್ಟೈನ್ ಆಗ್ಬೋದು. 1:10 ಬುಕ್ ಮಾಡಿದವರು ಇದ್ದಾರೆ, ನಾನೇ 1:7 ಬುಕ್ ಮಾಡಿದ್ದೀನಿ. ಓಕೆ, ದ್ಯಾಟ್ಸ್ ಇನಫ್. ಅಂದರೆ ನೀವು ಎಷ್ಟು ಪಾಯಿಂಟ್ಸನ್ನು ಬುಕ್ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಹೊರತು ಪೊಸಿಷನ್ ಸೈಜು ನೀವು ಜಾಸ್ತಿ ಕ್ವಾಂಟಿಟಿ ತೊಗೊಂಡು ಜಾಸ್ತಿ ಇಮಿಡಿಯೇಟಾಗಿ 10 ಪಾಯಿಂಟನ್ನು ಕ್ಯಾಪ್ಚರ್ ಮಾಡಿ ಪ್ರಾಫಿಟ್ ಮಾಡ್ತೀನಿ ಅನ್ನೋದು ಸೈಕಾಲಜಿಯಲ್ಲಿ ವರ್ಕ್ ಆಗೋಲ್ಲ ಮಾರ್ಕೆಟಲ್ಲಿ. ಸೊ ವರ್ಕ್ ಮಾಡಬೇಕು, ಚೆನ್ನಾಗಿ ಕಲಿಬೇಕಾಗತ್ತೆ ಟ್ರೇಡನ್ನು. ಸೊ ಟ್ರೇಡಿಂಗನ್ನ ಕಲಿತು ಟ್ರೇಡ್ ಮಾಡಿ, ಸುಮ್ಮನೆ ಹಾಗೆ ಎಂಟ್ರಿ ತೊಗೋಬೇಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಇಲ್ಲಿ ನಾವು ಬೆಳಿಗ್ಗೆ ಇಲ್ಲಿ ತೊಗೊಂಡಿದ್ವಿ ಎಂಟ್ರಿ. ಓಕೆ, ಈ ಕ್ಯಾಂಡಲ್ಗೆ ಇಲ್ಲಿ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ 5 ಮೇ ಕ್ಲೈನ್ ಕ್ರಾಸ್ ಆಯಿತು. ಈ ಕನ್ಸಾಲ್ಟೇಷನ್ ಝೋನನ್ನು ಮಾರ್ಕೆಟು ಬ್ರೇಕ್ ಮಾಡಿತ್ತು, ಅದಕ್ಕೆ ನಾನು ಇಲ್ಲಿ ಎಂಟ್ರಿ ತೊಗೊಂಡಿದ್ದೆ. ಇಲ್ಲಿವರೆಗೂ ಮಾತ್ರ ಬುಕ್ ಮಾಡಿದೆ ನಾನು, ಯಾಕಂದರೆ ಈ ಲೈನನ್ನು ಆಲ್ರೆಡಿ ಡಾ ಮಾಡಿದ್ದೀನಿ. ಓಕೆ, ಇಲ್ಲಿವರೆಗೂ ಮಾತ್ರ ಬುಕ್ ಮಾಡಿದ್ದೀನಿ, ಯಾಕಂದರೆ ನಂಗೆ ಗೊತ್ತಿತ್ತು, ಯಾಕಂದರೆ ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ ಮಾರ್ಕೆಟು, ಇಲ್ಲಿಂದ ರಿವರ್ಸಲ್ ಆಗುತ್ತೆ. ಅಟ್ಲೀಸ್ಟ್ ನಮ್ಮನ್ನು ಕಾಸ್ಟಿಗೆ ಟ್ರಯಲ್ ಮಾಡಿದ್ರು, ಕಾಸ್ಟಲ್ಲಿ ಹೊಡೆದಾದರೂ ಕೆಳಗಡೆ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಅದಕ್ಕೋಸ್ಕರ 1:1ಗೆ ನಾನು ಪ್ರಾಫಿಟನ್ನು ಬುಕ್ ಮಾಡಿ ಇಲ್ಲಿ ಕ್ಲೋಸ್ ಮಾಡ್ಕೋತೀನಿ ಟ್ರೇಡನ್ನು. ಓಕೆ, ಸೊ ಅದಕ್ಕೋಸ್ಕರ ಇಲ್ಲಿ ಏನು ಮಾಡಬೇಕು ಅಂತಂದರೆ ಪ್ರೈಸ್ ಆ್ಯಕ್ಷನ್ನ ಕಲಿಬೇಕಾಗತ್ತೆ. ಸೊ ಈ ಥರ ಇಮಿಡಿಯೇಟಾಗಿ ಇಲ್ಲಿ ಒಂದು ಬೇರಿಸ್ ಕ್ಯಾಂಡಲ್ ಇದೆ, ಫುಲ್ ಹೆಲ್ದಿ ಕ್ಯಾಂಡಲ್ ಇದೆ. ಈ ಥರ ಒಂದು ಪ್ಯಾಟರ್ನ್ ಇದೆ, ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನು. ಇದು ಕಪ್ಪು, ಇದು ಹ್ಯಾಂಡಲ್ ಕೆಳಗಡೆ ಬ್ರೇಕ್ ಆಗಿದೆ. ನಾವು ಎಂಟ್ರಿ ತೊಗೊಂಡಿದ್ದೀವಿ ಅಂತ ಅಂದರೆ ಅಲ್ಲಿಂದ ಏನಾಗುತ್ತೆ, ಮಾರ್ಕೆಟು ರಿವರ್ಸಲ್ ಆಗಿ ನಮ್ಮ ಸ್ಟಾಪ್ ಲಾಸನ್ನು ಹಿಟ್ ಮಾಡುತ್ತೆ. ಇಲ್ಲಿವರೆಗೂ ಸ್ಟಾಪ್ ಲಾಸ್ ಇದ್ದರೆ ಪ್ರೀಮಿಯಮಲ್ಲಿ ನಮಗೆ ಈಗ ಸ್ಟಾಪ್ ಲಾಸ್ ಹಿಟ್ ಆಗಿರ್ತಾಯಿತ್ತು, ಮತ್ತು ಅಲ್ಲೇ ಬಂತು ಮಾರ್ಕೆಟು ಮತ್ತು ಫಾಲ್ ಆಗುತ್ತೆ ಮಾರ್ಕೆಟು. ಬಟ್ ರಿಟೇಲರ್ಸನ್ನು ಅಷ್ಟು ಈಸಿಯಾಗಿ ಪ್ರಾಫಿಟ್ ಮಾಡೋದಕ್ಕೆ ಬಿಡಲ್ಲ, ಯಾಕಂದರೆ ಮಾರ್ಕೆಟನ್ನು ಮೂಮೆಂಟ್ ಮಾಡೋರು ದೊಡ್ಡ ಪ್ಲೇಯರ್ಸ್ ಇರ್ತಾರೆ. ಓಕೆ, ನೋಡ್ಬೋದು ಈಗ ಆಲ್ಮೋಸ್ಟು 1:2 ಬಂತು. ಇಲ್ಲಿ ಪ್ರೀಮಿಯಮಲ್ಲಿ 1:2 ಬಂದಿಲ್ಲ, ಯಾಕೆಂದರೆ ಔಟ್ ಆಫ್ ದ ಮನಿ, ಸ್ವಲ್ಪ ಆ್ಯಟ್ ದ ಮನಿ ಇದೆ. ಈಗ 1:2 ನಾವು ಸ್ಪಾಟನ್ನು ನೋಡ್ಕೊಂಡು ಆಲ್ಮೋಸ್ಟ್ 1:2ಗೆ ಈಸಿಯಾಗಿ ಬುಕ್ ಮಾಡ್ಬೋದು. ಇಲ್ಲ ವೇಟ್ ಮಾಡ್ತೀನಿ ಅನ್ನೋರು 1:3ವರೆಗೂ ವೇಟ್, 1:2ವರೆಗೂ ವೇಟ್ ಮಾಡ್ಬೋದು. ನೋಡಿ ಇಲ್ಲಿ 1:1.5 ಬಂದಿದೆ. ಓಕೆ, ನೋಡಿ ಇಲ್ಲಿ 1:1 40 ಪಾಯಿಂಟ್ಸ್ ಆಲ್ಮೋಸ್ಟ್ ಕೊಟ್ಟಿದೆ, 1:1.7 ಬಂದಿದೆ.
ಓಕೆ, ಇಲ್ಲಿಗ ಬುಕ್ ಮಾಡ್ಬೋದು. ಪ್ರಾಫಿಟನ್ನು ಯಾರು ಬುಕ್ ಮಾಡ್ತಾರೆ 1:1.5ಗೆ, ಇಲ್ಲ ನಾನು 1:2ವರೆಗೂ ನಾನು ಪ್ರೀಮಿಯಮಲ್ಲಿ ವೇಟ್ ಮಾಡ್ತೀನಿ ಏನಾದರೂ ಆಗಲಿ, ಯಾಕಂದರೆ ನಾನು ಕಾಸ್ಟ್ಗೆ ಟ್ರಯಲ್ ಮಾಡ್ತಾಯಿದ್ದೀನಿ. ಯಾವುದೇ ಥರ ನನಗಿಲ್ಲಿ ಪ್ರಾಫಿಟು ಬೇಡ. ಹೋದರೆ ನನಗೆ ಇದು ಪ್ರಾಫಿಟ್ ಇದು ಬಂದಿರುತ್ತಲ್ಲ, ಈ ಪ್ರಾಫಿಟ್ ನಮ್ದು ಅನ್ಕೋಬಾರ್ದು. ಇದು ಈಗ ಬಂದಿದೆಯಲ್ಲ 40 ಪಾಯಿಂಟ್ಸು, ಇದು ನಮ್ದು ಅನ್ಕೋಬಾರ್ದು. ಅಂದರೆ ಕಾಸ್ಟ್ಗೆ ಟ್ರಯಲ್ ಮಾಡಬೇಕು. ಸಪೋಸ್ ರಿವರ್ಸಲ್ಲ ಆದರೆ ಪ್ರೀಮಿಯಮಲ್ಲಿ, ಸಪೋಸ್ ಏನಾದರೂ ಮಾರ್ಕೆಟು ಈ ಥರ ಮೇಲ್ಗಡೆ ಹೋಯಿತು ಅಂದರೆ, ಪ್ರೀಮಿಯಮಲ್ಲಿ ರಿವರ್ಸಲ್ ಆಯಿತು ಅಂದರೆ ನಾವು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರಬೇಕು. ಅಂದರೆ ಮಾತ್ರ ನಾವು ಕಾಸ್ಟ್ಗೆ ಫುಲ್ ಟಾರ್ಗೆಟ್ವರೆಗೂ ವೆಯ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಆಲ್ಮೋಸ್ಟ್ ನೋಡ್ಬೋದು, ಜಸ್ಟ್ ಒಂದು ಕ್ಯಾಂಡಲ್ ಇನ್ನು ಸ್ವಲ್ಪ ಸ್ಪೈಕಲ್ಲಿ ಫುಲ್ ಟಾರ್ಗೆಟ್ ಬರುತ್ತೆ. ಓಕೆ, ಬರಲಿಲ್ಲ ಅಂತಂದ್ರೂ ಜಸ್ಟ್ ನಾವು ಒಂದು 2-3 ಪಾಯಿಂಟ್ಸು ಗ್ಯಾಪಲ್ಲಿ ಇದ್ದರೂ ನಾವು ಲಿಮಿಟಲ್ಲಿ ಸೆಟ್ ಮಾಡಿದರೆ, ಎಷ್ಟೋ ಸಾರಿ ನಾನು ಈ ಥರ ಬಂದಿರೋ ಟ್ರೇಡ್ಗಳನ್ನು ಮಿಸ್ ಮಾಡ್ಕೊಂಡಿದ್ದೀನಿ. ರಿವರ್ಸಲ್ ಆಗಿ ವಾಪಸ್ ಬಂದು ಕಾಸ್ಟ್ಗೆ ಹೊಡೆದಿರೋ ಟ್ರೇಡ್ಸ್ಗಳಿದೆ. ಸೊ ಪೂರ್ತಿ ಟಾರ್ಗೆಟ್ನ ಹಿಟ್ ಮಾಡಿ ಮೇಲ್ಗಡೆ ಹೋಗಿರೋ ಟ್ರೇಡ್ಗಳಿದೆ. ಸೊ ನೀವು ಇಲ್ಲಿ ಟಾರ್ಗೆಟ್ನ ಈ ಲಿಮಿಟಲ್ಲೇ ಸೆಟ್ ಮಾಡಿದಿರಿ ಅಂತಂದರೆ, ಈಗ ಟಾರ್ಗೆಟ್ ನಿಮ್ದು ಹಿಟ್ ಆಗುತ್ತೆ, ಮಾರ್ಕೆಟ್ ನಮ್ಮನ್ನು ಹೊರಗಡೆ ಆಗುತ್ತೆ, ಮತ್ತು ಅದರಿಂದ ಮತ್ತೆ 100 ಪಾಯಿಂಟ್ಸ್ 200 ಪಾಯಿಂಟ್ಸ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿ, ಆಲ್ಮೋಸ್ಟು ಫುಲ್ ಟಾರ್ಗೆಟ್ ಹಿಟ್ ಆಯಿತು ಲೈವಲ್ಲಿ. ಓಕೆ, ನನ್ನ ಸ್ಟ್ರಾಟಜಿ ಪ್ರಕಾರನೇ ತೊಗೊಂಡಿರೋದು ಟ್ರೇಡಲ್ಲಿ. ಓಕೆ, ಯಾವುದೇ ಥರ ಪೊಸಿಷನ್ ನಾನು ತೊಗೊಂಡಿಲ್ಲ, ಬಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಯಾವ ಥರ ವರ್ಕ್ ಆಗುತ್ತೆ ಸ್ಟಾಕ್ ಮಾರ್ಕೆಟು ಅನ್ನೋದು. ಓಕೆ, ಆಲ್ರೆಡಿ ನಂದು ಪೊಸಿಷನ್ ಯಾವುದೇ ಥರ ಇಲ್ಲ, ಇಲ್ಲಿ ನಂದು ಸ್ಟಾರ್ಟ್ ಇಲ್ಲ. ಆಲ್ಮೋಸ್ಟ್ 2595 ರೂಪೀಸ್ ನನಗಿಲ್ಲಿ ಪ್ರಾಫಿಟ್ ಆಗಿಬಿಟ್ಟಿದೆ. ನಾನು ಬುಕ್ ಮಾಡಿದ್ದೀನಿ, ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಟ್ರೇಡ್ ತೊಗೊಂಡು, ಒಂದು ಕಾಲ್ ಸೈಡ್ ತೊಗೊಂಡಿದ್ದೆ, ಒಂದು ಪುಟ್ ಸೈಡ್ ತೊಗೊಂಡಿದ್ದೆ. 2 ಟ್ರೇಡ್ ನನಗಿಲ್ಲಿ 1:1 ಬಂತು. ಇಲ್ಲಿ ಆಲ್ಮೋಸ್ಟು ಈ ನಿಫ್ಟಿನಲ್ಲಿ ಈ ಥರ ಇಲ್ಲಿ ಈ ಕ್ಯಾಂಡಲೇ ನನಗೆ ರಿವರ್ಸಲ್ ಆಗಿಬಿಡುತ್ತೆ. ಫಸ್ಟ್ ಕ್ಯಾಂಡಲ್ಲೇ ಎಂಟ್ರಿ ತೊಗೊಂಡಿರ್ತಾನೆ. ಇಲ್ಲಿ ಫಸ್ಟ್ ಕ್ಯಾಂಡಲ್ಲೇ ಎಂಟ್ರಿ ತೊಗೋತೀನಿ, ಇಮಿಡಿಯೇಟಾಗಿ ಮೇಲ್ಗಡೆ ಹೋಗುತ್ತೆ ಪ್ರೈಸು. ಪ್ರೀಮಿಯಮ್ ತುಂಬಾ ಚೆನ್ನಾಗಿ ಬರ್ತಾಯಿತ್ತು, ಬಟ್ ಸ್ವಲ್ಪ ಟ್ರಯಲ್ ಮಾಡೋ ಅಷ್ಟರಲ್ಲೇ ಮೇಲ್ಗಡೆ ಹೋಗಿ 1:1ಗೆ ಬುಕ್ ಮಾಡಿದೆ. ಓಕೆ, ನೋಡ್ಬೋದು ಈಗ. ಮತ್ತು ಪ್ರೀಮಿಯಮ್ ನೋಡಿಲ್ಲ, ಆಲ್ಮೋಸ್ಟ್ 1:3 ಯಾರು ವೇಟ್ ಮಾಡ್ತಾ ಇರ್ತಾರೆ ಅವ್ರಿಗೆ 1:3ಗೆ ಕೊಡೋಕ್ಕೆ ಹೋಗ್ತಿದೆ ಟಾರ್ಗೆಟ್. ಅವ್ರಿಗೆ ಕೊಡಲಿಲ್ಲ ಅಂದರೂ ಇದೆಲ್ಲ ನನ್ನ ಟಾರ್ಗೆಟ್ ಅಲ್ಲ ಅಂತ ಅನ್ಕೋಬೇಕು. ಓಕೆ, ಈಗ ಎಷ್ಟು ಪಾಯಿಂಟ್ ಬಂತು ನೋಡಿ, ಮೆಜರ್ ಮಾಡ್ಕೊಂಡು ನೋಡೋಣ. ಓಕೆ, 50 60 ಪಾಯಿಂಟ್ ಎಕ್ಸಾಕ್ಟ್ಲಿ ಕೊಟ್ಟಿದೆ. 60 ಪಾಯಿಂಟಿಗೆ ಯಾರು ವೇಟ್ ಮಾಡ್ತಾ ಇರ್ತಾರೆ ಅವ್ರು 60 ಪಾಯಿಂಟ್ಗೆ ಕ್ಯಾಪ್ಚರ್ ಮಾಡ್ತಾರೆ. ಓಕೆ, ಈಗ ಒಂದು ಲಾಟಿಂದ ಎಂಟ್ರಿ ತೊಗೊಂಡಿರೋರಿಗೆ ಇಲ್ಲ ಆಲ್ಮೋಸ್ಟು 1900+ ನಮಗಿಲ್ಲಿ ಟಾರ್ಗೆಟ್ ಬಂದಿರುತ್ತೆ. ನೋಡ್ಬೋದು 50 ಪಾಯಿಂಟ್ಸ್ ಕ್ಯಾಪ್ಚರ್ ಆಗಿದೆ. 50 × 35 ಅಂತಂದರೆ ಆಲ್ಮೋಸ್ಟು ನಮಗಿಲ್ಲಿ 1700-1800 ರೂಪೀಸ್ ಪ್ರಾಫಿಟ್ ಆಗಿರುತ್ತೆ. ನೋಡಿಲ್ಲ, ಆಲ್ಮೋಸ್ಟ್ 1:2 ಮೇಲ್ಗಡೆ ಹೋಗ್ತಾ ಇದೆ ಒಂದೇ ಸಿಂಗಲ್ ಕ್ಯಾಂಡಲಲ್ಲಿ. 1:3 ಕೂಡ ಟಚ್ ಆಗ್ಬೋದು, 1:4, 1:5 ವಾಟ್ ಎವರ್ ಇಟ್ ಈಸ್. ಇಲ್ಲಿ ನೋಡಿ, ಇಲ್ಲಿವರೆಗೂ ಟಾರ್ಗೆಟನ್ನು ಕ್ಯಾಪ್ಚರ್ ಮಾಡೋರು ಇರ್ತಾರೆ. ಓಕೆ, ಇಲ್ಲಿ ಸ್ವಲ್ಪ ಜನ ಪ್ರಾಫಿಟನ್ನು ಬುಕ್ ಮಾಡ್ತಾರೆ, ಮತ್ತೆ ಒಂದಿಷ್ಟು ಜನ ಏನು ಮಾಡ್ತಾರೆ, ಹೋಲ್ಡ್ ಮಾಡಿರ್ತಾರೆ. ಫ್ರೆಶ್ ಸೆಲ್ಲರ್ಸ್ ಇರ್ತಾರೆ, ಇಲ್ಲಿ ಒಂದು ಫ್ರೆಶ್ ಆಗಿ ಸೆಲ್ ಮಾಡೋರು ಇರ್ತಾರೆ. ಈ ಥರ ಫ್ರೆಶ್ ಆಗಿ ಕಂಟಿನ್ಯೂ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ಇಲ್ಲಿ ಆಲ್ಮೋಸ್ಟು ಸ್ಪಾಟಲ್ಲಿ 1:3.4ವರೆಗೂ ಬಂತು. ಓಕೆ, 157 ಪಾಯಿಂಟ್ ಫಾಲ್ ಆಯ್ತು ಮಾರ್ಕೆಟು. ನಾವು ಈಗ ಈ ಪರ್ಟಿಕ್ಯುಲರ್ ಟ್ರೇಡನ್ನು ಸ್ಟಾರ್ಟ್ ಮಾಡಿದಾಗ ಇಲ್ಲಿ ನಾವು ಎಂಟ್ರಿ ತೊಗೊಂಡಿದ್ವಿ ರಿಟ್ರೇಸ್ ಬಂದ ತಕ್ಷಣ. ಓಕೆ, ಏನು ಇಂಪಾರ್ಟೆಂಟಪ್ಪ ಮಾರ್ಕೆಟಲ್ಲಿ ಅಂತಂದರೆ ಮನಿ ಮ್ಯಾನೇಜ್ಮೆಂಟು, ಕ್ಯಾಪಿಟಲ್ ಮ್ಯಾನೇಜ್ಮೆಂಟು, ರಿಸ್ಕ್ ರಿವಾರ್ಡ್ ರೇಷಿಯೋ, ತುಂಬಾ ಪಾಯಿಂಟ್ಸ್ಗಳಿವೆ. ಅವುಗಳನ್ನು ಸೈಕಾಲಜಿ ಮೇಲೆ ತುಂಬಾ ಎಫೆಕ್ಟ್ ಆಗ್ತಾ ಇರುತ್ತೆ. ಸೊ ಈ ಥರ ಟ್ರೇಡನ್ನು ಮಾಡಬೇಕಾಗತ್ತೆ ಗೆಳೆಯರೆ. ಸೊ ಈಗ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲಿಗೆ. ಇದು ನಿಮಗೆ ಆಲ್ಮೋಸ್ಟ್ ನಾನು 1:2ವರೆಗೂ ವೇಟ್ ಮಾಡ್ತಾಯಿದ್ದೆ. ಓಕೆ, 1:2 ಫುಲ್ ಟಾರ್ಗೆಟ್ ಬಂದಿದೆ. ನಾನು 25 ಪಾಯಿಂಟ್ಸ್ SL ಇತ್ತು, 50 ಪಾಯಿಂಟ್ಸು ಪ್ರೀಮಿಯಮಲ್ಲಿ ಬಂತು, ಎಕ್ಸ್ಟ್ರಾನೇ ಬಂದಿದೆ, 60 ಪಾಯಿಂಟ್ ಬಂದಿದೆ. ಸೊ ನೋಡಿ, ಮತ್ತೆ ಈಗ ರಿವರ್ಸಲ್ ಕೂಡ ಆಗ್ಬೋದು, ಯಾಕಂದರೆ ಇಲ್ಲಿ ಬೈಯರ್ಸ್ ಇರ್ತಾರೆ, ಇವ್ರು ಮೇಲ್ಗಡೆ ತೊಗೊಂಡು ಹೋಗಿದ್ದಾರೆ ಮಾರ್ಕೆಟನ್ನು. ಸೊ ಇಲ್ಲಿನ ಸೆಲ್ಲರ್ಸ್ ಮತ್ತು ಕೆಳಗಡೆ ಬಂದಿದ್ದಾರೆ. ಸೊ ಇವ್ರು ಮತ್ತೆ ಮೇಲ್ಗಡೆ ತಗೊಂಡು ಹೋಗ್ಬೋದು. ಈ ಥರ ಸಪೋರ್ಟು, ರೆಸಿಸ್ಟೆನ್ಸು, ಸಪ್ಲೈ ಡಿಮ್ಯಾಂಡ್ ನಡೀತಾನೆ ಇರುತ್ತೆ ಮಾರ್ಕೆಟಲ್ಲಿ. ಓಕೆ, ಒಂದು ಪ್ರೈಸು ಈ ಥರ ಒಂದು ಕ್ಯಾಂಡಲ್ ಫ್ರೇಮ್ ಆಗಬೇಕು ಅಂತಂದರೆ ಇಲ್ಲಿ ಸೆಲ್ಲರ್ಸ್ ಇರ್ತಾರೆ, ಬೈಯರ್ಸು ಇರ್ತಾರೆ. ಅವರು ಬೈಯರ್ಸು ಲಾಸ್ ಮಾಡ್ಕೊಳ್ತಿರ್ತಾರೆ, ಸೆಲ್ಲರ್ಸು ಪ್ರಾಫಿಟನ್ನು ಮಾಡ್ತಿರ್ತಾರೆ. ಇಲ್ಲಿ ಬೈಯರ್ಸು ಪ್ರಾಫಿಟನ್ನು ಮಾಡ್ತಿರ್ತಾರೆ, ಸೆಲ್ಲರ್ಸು ಲಾಸ್ ಮಾಡ್ತಿರ್ತಾರೆ. ಇಲ್ಲಿ ಸೆಲ್ಲರ್ಸು ಪ್ರಾಫಿಟನ್ನು ಮಾಡ್ತಾಯಿರ್ತಾರೆ, ಬೈಯರ್ಸು ಲಾಸನ್ನು ಮಾಡ್ತಾಯಿರ್ತಾರೆ. ಇದೇ ನಡೀತಾನೆ ಇರುತ್ತೆ, ಯಾಕಂದರೆ ಇದು ಬೈಯರ್ಸು ಮತ್ತು ಸೆಲ್ಲರ್ಸ್ ನಡುವೆ ನಡೆಯುವಂಥ ಒಂದು ಫೈಟ್ ಇದು. ಓಕೆ, ಇಲ್ಲಿ ನಾವು ಸಸ್ಟೈನ್ ಆಗಬೇಕು ಅಂತಂದರೆ ಬಿಫೋರ್ ಟೇಕಿಂಗ್ ದ ಟ್ರೇಡ್ ಕೆಲವೊಂದಿಷ್ಟು ಕಂಡೀಷನ್ಸು, ರೂಲ್ಸ್ ಇದೆ, ಅದನ್ನು ಫಾಲೋ ಮಾಡಬೇಕಾಗುತ್ತೆ. ನಾವು ಎಂಟ್ರಿನ ತಗೊಳ್ಳುವಾಗ ಯಾವ ಪಾಯಿಂಟಲ್ಲಿ ಎಂಟ್ರಿ ತೊಗೋಬೇಕು, ಸೊ SLನ ಯಾವ ಪಾಯಿಂಟಿಗೆ ಹಾಕಬೇಕು, ಟಾರ್ಗೆಟನ್ನು ಯಾವ ಪಾಯಿಂಟಿಗೆ ಹಾಕಬೇಕು, ಸ್ಪಾಟಲ್ಲಿ ನಾವು ಯಾವ ಥರ ಎಂಟ್ರಿನ ತಗೋಬೇಕು,
ಎಸ್ ಎಲ್ ಎಲ್ಲಿವರೆಗೂ ಇರಬೇಕು, ಟಾರ್ಗೆಟನ್ನು ಎಲ್ಲಿವರೆಗೂ, ಅಂದರೆ ಸಪೋರ್ಟು ರೆಸಿಸ್ಟೆನ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಹೇಳಿದೆ ಆಲ್ಮೋಸ್ಟು ಫಸ್ಟ್ ಇದು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡಿದೆ ಏನಂದರೆ ಇಲ್ಲಿ ಸೆಲ್ಲರ್ಸ್ ಇದ್ದಾರೆ, ಈ ಥರ ಕ್ಯಾಂಡಲ್ಸ್ ಇದೆ. ಸೊ ಈ ಥರ ನೋಡಿ ಇಲ್ಲಿ ಆಲ್ಮೋಸ್ಟು ಮೇಲ್ಗಡೆ ಹೋಗೋದಕ್ಕೆ ಟ್ರೈ ಮಾಡಿದೆ ಮತ್ತೆ ಸೆಲ್ ಮಾಡಿದ್ದಾರೆ, ಮೇಲ್ಗಡೆ ಹೋಗೋಕ್ಕೆ ಟ್ರೈ ಮಾಡಿದೆ ಮತ್ತೆ ಸೆಲ್ ಮಾಡಿದ್ದಾರೆ, ಇಲ್ಲಿವರೆಗೂ ತೊಗೊಂಡು ಬಂದಿದ್ದಾರೆ. ಸೊ ಇಲ್ಲಿವರೆಗೂ ಇವ್ರು ಬಯರ್ಸ್ ತಂದಿದ್ದಾರೆ ಅಂದಮೇಲೆ ಇವ್ರು ಸುಮ್ಮನೆ ಇರಲ್ಲ ಈ ಸೆಲ್ಲರ್ಸು, ಇಲ್ಲಿಂದ ಮತ್ತೆ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದನ್ನೇ ನಾನು ಎಕ್ಸ್ಪ್ಲೇನ್ ಮಾಡಿದೆ ಫಸ್ಟಿಗೆ, ಈ ಥರ ಸೆಲ್ ಮಾಡ್ತಾರೆ. ಇವರು ಇಲ್ಲಿ ಪ್ಯಾಟ್ರನ್ ಬಂತು ಅಲ್ವಾ, ಒಂದು ಚಾನಲ್ ಪ್ಯಾಟ್ರನ್ನು ಬ್ರೇಕ್ ಆಯಿತು. ಈ ಕ್ಯಾಂಡಲ್ ಹೆಲ್ದಿ ಕ್ಯಾಂಡಲ್, ಈ ಥರ ಚಾನಲ್ ಇತ್ತು, ಚಾನಲ್ನು ಬ್ರೇಕ್ ಆಯಿತು. ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಕೂಡ ಆ್ಯಕ್ಟಿವೇಟ್ ಆಯಿತು, ಹೆಲ್ದಿ ಬೇರಿಸ್ ಕ್ಯಾಂಡಲ್ ಇತ್ತು. ಅಲ್ಲಿಂದ ಮಾರ್ಕೆಟು ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಎಲ್ರಿಗೂ ಗೊತ್ತಾಗುತ್ತೆ, ಬಟ್ ಕಲ್ತ ಮೇಲೆ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಫೋರ್ ಒಂದು ಕ್ಯಾಂಡಲ್ ನೋಡಿಕೊಂಡು ನಾನು ಇಲ್ಲಿಂದ ಇಮಿಡಿಯೇಟಾಗಿ ಸೆಲ್ ಮಾಡೋದಕ್ಕಾಗಲ್ಲ, ಒಂದು ಯಾವುದೋ ಒಂದು ಕ್ಯಾಂಡಲ್ ನೋಡಿಕೊಂಡು ಬೈ ಮಾಡೋಕ್ಕಾಗಲ್ಲ. ಓಕೆ, ಸ್ಟ್ರಾಟಜಿ ನಿಮಿತ್ತ ಮಾತ್ರ. ಓಕೆ, ಯಾವುದೇ ಒಂದು ಸ್ಟ್ರಾಟಜಿ ನಿಮಿತ್ತ ಮಾತ್ರ. ಬಟ್ ನೀವು ಇಲ್ಲಿ ಟ್ರೇಡ್ ಮಾಡುವಾಗ ತುಂಬ ಕಂಡೀಷನ್ಸು ರೂಲ್ಸ್ಗಳಿರುತ್ತೆ, ಅವನ್ನೆಲ್ಲನೂ ಫಾಲೋ ಮಾಡಬೇಕಾಗತ್ತೆ. ಆವಾಗ ಮಾತ್ರ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಪ್ರಾಫಿಟನ್ನು ಮಾಡೋದಕ್ಕೆ ಆಗುತ್ತೆ ಗೆಳೆಯರೆ. ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ನಾವಿಲ್ಲಿ ಕ್ಯಾಪ್ಚರ್ ಮಾಡಿದ್ವಿ 157 ಪಾಯಿಂಟ್ಸು. ಸ್ಪಾಟಲ್ಲಿ ಬಂದರೆ 60 ಪಾಯಿಂಟ್ಸು ನಮಗಿಲ್ಲಿ ಪ್ರೀಮಿಯಮಲ್ಲಿ ಬಂದಿದೆ. ಸೊ ಔಟ್ ಆಫ್ ದ ಮನಿ ನೋಡಿ, ಆಲ್ಮೋಸ್ಟ್ 1:3 ಕೂಡ ಕೊಡ್ತಾ ಇದೆ ನೋಡಿ ಮಾರ್ಕೆಟು. ಓಕೆ, 76 ಪಾಯಿಂಟ್ ವೆಯ್ಟ್ ಮಾಡಿದರೆ ಕೊಡುತ್ತೆ. ಇಲ್ಲ ನಮಗೆ ಇಷ್ಟು ಮಾತ್ರ ಸಾಕು, ನನಗೆ 1:2 ನಾನು ತೊಗೊಂಡು ಐ ಆಮ್ ಹ್ಯಾಪಿ ಟುಡೇ, ನಾನು ಟ್ರೇಡನ್ನು ಎಂಡ್ ಮಾಡ್ತಾ ಇದ್ದೀನಿ, 1:2 ಬಂದಿದೆ ನನಗೆ ಅಂತ ಅನ್ನೋರು 1:2 ಮಾಡ್ಕೊಂಡು ಬುಕ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ. ಅದೇ ನಂತರ ಈಗ ನಾನು ಕ್ಲೋಸ್ ಮಾಡಿದ್ದೀನಲ್ಲ 1:1ಗೆ ನಾನು ಸಾಕು ಅಂತ ಕ್ಲೋಸ್ ಮಾಡಿದೆ. 1400 ನಾನು 1:1ಗೆ ತೊಗೊಂಡಿದ್ದೆ ಟ್ರೇಡ್, ಇದನ್ನು 1:1 ಹೊಡಿತು ನೋಡಿ. ಇಲ್ಲಿ ನಾನು ವೆಯ್ಟ್ ಮಾಡಿದ್ದೆ ಅಂತಂದರೆ, ಇಲ್ಲಿ ವೆಯ್ಟ್ ಮಾಡಿದರೆ ಸೊ ಇಷ್ಟೆಲ್ಲ ನನಗೆ ವಾಪಸ್ಸು ಈ ಸ್ಟಾಪ್ ಲಾಸ್ನ ಹಿಟ್ ಮಾಡಿ ಮತ್ತೆ ಫಾಲ್ ಆಗ್ತಾಯಿದೆ ಮಾರ್ಕೆಟ್ ಕಂಡೀಷನ್ಸ್ ಏನಂದರೆ, ಮಾರ್ಕೆಟ್ ಕೆಲಸ ಏನು ಕೆಳಗೆ ಮೇಲೆ ಹೋಗ್ತಾನೆ ಇರುತ್ತೆ, ಅದು ಸಪ್ಲೈ ಡಿಮ್ಯಾಂಡ್ ಮೇಲೆ ವರ್ಕ್ ಮಾಡ್ತಾನೆ ಇರುತ್ತೆ. ಸೊ ನಾವು ನೋಡಿ ಇಲ್ಲಿ ಆಲ್ಮೋಸ್ಟ್ 1:3 ಕೂಡ ಕಂಪ್ಲೀಟ್ ಆಯಿತು, 76 ಪಾಯಿಂಟ್ ಕೊಟ್ಟಿದೆ. ಓಕೆ, ಮೇಲ್ಗಡೆ ಇಳುವಿಕೆ ಏನು ಲಿಮಿಟಲ್ಲಿ ಸೆಟ್ ಮಾಡಿದರೆ ಅಥವಾ ಮ್ಯಾನ್ಯಲ್ ಎಕ್ಸಿಟ್ ಆದರೆ ದಟ್ಸ್ ಫೈನ್. ಈಗ 1:4 ಕೊಡುತ್ತೆ 5 ಕೊಡುತ್ತೆ ಅಂತ ಪ್ರಿಡಿಕ್ಟ್ ಅಂತೂ ಮಾಡೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಯಾವ ಥರ ಹೋಗುತ್ತೆ, ಪ್ರೈಸ್ ಆ್ಯಕ್ಷನ್ ಮೇಲೆ ಹೋಗುತ್ತೆ ಮಾರ್ಕೆಟು. ಪ್ರೈಸ್ ಆ್ಯಕ್ಷನ್ ಯಾವ ಥರ ಇರುತ್ತೆ, ಸಪೋರ್ಟು ರೆಸಿಸ್ಟೆನ್ಸ್ ಯಾವ ಥರ ಇರುತ್ತೆ. ಸಡನ್ನಾಗಿ ಕ್ವಿಕ್ಕಾಗಿ ಸೆಲ್ಲರ್ಸ್ ಯಾವ ಕಡೆ ಬರ್ತಾರೆ, ಬೈಯರ್ಸ್ ಯಾವ ಕಡೆ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಾವು ರೂಲ್ಸು ಕಂಡೀಷನ್ಸ್ ಮೇಲೆ ಟ್ರೇಡ್ ಮಾಡಬೇಕಾಗುತ್ತೆ ಗೆಳೆಯರೆ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ನಾವು ಲೈವ್ ಆಗಿ 76 ಪಾಯಿಂಟನ್ನು ಕ್ಯಾಪ್ಚರ್ ಮಾಡಿರ್ತೀವಿ ದಿಸ್ ಪರ್ಟಿಕ್ಯುಲರ್ ಟ್ರೇಡ್ ಬ್ಯಾಂಕ್ ನಿಫ್ಟಿನಲ್ಲಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. Thank you.